ರೈಟ್. ಸೊ ಎಲ್ರಿಗೂ ಬೆಳಗಿನ ವಂದನೆಗಳು. ಇವತ್ತು ಆಧುನಿಕ ಭಾರತದ ಚರಿತ್ರೆ ಪತ್ರಿಕೆ 5 ಏನಿದೆ ಅದರಲ್ಲಿ ಮುಂದುವರೆದ ಒಂದು ಟಾಪಿಕ್ ಕಾಯಂ. ಇದು ಬ್ರಿಟಿಷರ ಭೂಕಂದಾಯ ನೀತಿಗಳ ಬಗ್ಗೆ ಇವತ್ತು ನಾವು ಮಾತನಾಡೋಣ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ, ಭಾರತದಲ್ಲಿ ಆಡಳಿತವನ್ನು ಸ್ಥಾಪನೆ ಮಾಡಿದ ಮೇಲೆ ಅವರು ಹೊಸ ಭೂ ಸುಧಾರಣಾ ನೀತಿಗಳನ್ನು ಅವರು ಜಾರಿಗೆ ತಂದ್ರು. ನಿಮಗೆ ಗೊತ್ತೇ ಇದೆ, 1765ರಲ್ಲಿ ಬ್ರಿಟಿಷರು ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ಪಡೆದ್ರು. ದಿವಾನಿ ಹಕ್ಕು ಅಂದ್ರೆ ಆಡಳಿತ ಮಾಡೋದು ಮತ್ತು ಕಂದಾಯವನ್ನು ಶೇಖರಣೆ ಮಾಡುವ ಹಕ್ಕನ್ನೇ ದಿವಾನಿ ಹಕ್ಕು ಅಂತ ನಾವು ಕರಿತೇವೆ. ಸೊ ದಿವಾನಿ ಹಕ್ಕನ್ನು ಅವರು ಪಡೆದುಕೊಂಡ್ರು. ದ್ವಿಮುಖ ಸರ್ಕಾರವನ್ನು ಬಂಗಾಳದಲ್ಲಿ ಅವರು ಸ್ಥಾಪನೆ ಮಾಡಿರು, ರಾಬರ್ಟ್ ಕ್ಲೈವ್ 1765ರಲ್ಲಿ. ಮತ್ತು ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಅವರು ತಮ್ಮ ಆಡಳಿತವನ್ನು ಸ್ಥಾಪನೆ ಮಾಡಿರು. ಇವರ ಒಂದು ಆಳ್ವಿಕೆಯ ಕಾಲದಲ್ಲಿ ಭಾರತದಲ್ಲಿ ಅವರು ಹೊಸ ಈ ಭೂ ಹಿಡುವಳಿ ನೀತಿಯನ್ನು, ಭೂ ಕಂದಾಯ ನೀತಿಯನ್ನು ಅವರು ಭಾರತದಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಅವರು ಜಾರಿಗೆ ತಂದ್ರು. ಜಮೀನ್ದಾರಿ ವರ್ಗ ಇರ್ಬೋದು, ಗೇಣಿ ಪದ್ಧತಿ ಇರ್ಬೋದು, ಇವುಗಳನ್ನೆಲ್ಲ ಅವರು ಜಾರಿಗೆ ತಂದ್ರು. ಇವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತೀಯರ ಮೇಲೆ, ಭಾರತೀಯ ರೈತರ ಮೇಲೆ ಗಾಢವಾದಂತಹ ಒಂದು ಪರಿಣಾಮವನ್ನು ಬ್ರಿಟಿಷರ ಭೂಕಂದಾಯ ನೀತಿಗಳು ಬೀರಿದವು. ಬ್ರಿಟಿಷರ ಈ ಎಲ್ಲಾ ಭೂಕಂದಾಯ ನೀತಿಗಳು ಅವರ ಅನುಕೂಲಕ್ಕಾಗಿಯೇ ಇದ್ದವು ಹೊರತು ಭಾರತೀಯರ ಅನುಕೂಲಕ್ಕಾಗ್ಲಿ, ಭಾರತೀಯ ರೈತರ ಅನುಕೂಲಕ್ಕಾಗ್ಲಿ ಇಲ್ಲ ಎನ್ನುವುದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಆಲ್ ದೇರ್ ಪಾಲಿಸೀಸ್ ವರ್ ಯೂಸ್ಫುಲ್ ಫಾರ್ ದ ಬ್ರಿಟಿಷ್ ಓನ್ಲಿ, ನಾಟ್ ಫಾರ್ ಅವರ್ ಪೀಪಲ್. ನಮ್ಮ ಜನರಿಗೆ, ನಮ್ಮ ರೈತರಿಗೆ ಅನುಕೂಲಕ್ಕಾಗಿ ಅದು ಇರಲಿಲ್ಲ. ಕೇವಲ ಬ್ರಿಟಿಷರ ಅನುಕೂಲಕ್ಕಾಗಿಯೇ ಇದ್ದೋ ಕಾಯಂ ಈ ಒಂದು ಭೂಕಂದಾಯ ನೀತಿಗಳು ಹೊರತೇನಲ್ಲ, ಅವು ಸಹ ಬ್ರಿಟಿಷರಿಗೆ ಒಳ್ಳೆಯದನ್ನು ಮಾಡೋಕ್ಕಾಗಿಯೇ ಅವರು ತಂದುಕೊಂಡ್ರು ಅಷ್ಟೇ. ಈ ನೀತಿಯಿಂದ ನಾನು ಆಗ್ಲೇ ಹೇಳಿದಂತೆ ಭಾರತ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಯಿತು. ಬ್ರಿಟಿಷರು ಜಾರಿಗೆ ತಂದಂತಹ ಈ ಒಂದು ನೀತಿಗಳಲ್ಲಿ, ಹೊಸ ಭೂಕಂದಾಯ ನೀತಿಗಳಲ್ಲಿ ಪ್ರಮುಖವಾಗಿ ಕಾಯಂ ಜಮೀನುದಾರಿ ಪದ್ಧತಿ, ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಕಾಯಂ ಜಮೀನುದಾರಿ ಪದ್ಧತಿ, ಆಮೇಲೆ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಹೀಗೆ ಹಲವಾರು ಹೊಸ ಅಥವಾ ಹಳೆಯ ವ್ಯವಸ್ಥೆಗಳನ್ನು ಬೇರೆ ರೂಪದಲ್ಲಿ ತಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಜಾರಿಗೆ ತರುವಂತಹ ಕೆಲಸವನ್ನು ಅವರು ಮಾಡಿದರು. ಸೊ ಆ ಪದ್ಧತಿಗಳು ಯಾವುವು, ಅವುಗಳ ಲಕ್ಷಣಗಳೇನು, ಅವುಗಳ ಗುಣದೋಷಗಳೇನು, ಭಾರತೀಯರ ಮೇಲೆ ಅವುಗಳ ಪರಿಣಾಮ ಹೇಗಿತ್ತು ಅನ್ನುವುದನ್ನು ನಾವು ಒಂದೊಂದೇ ಮಾತನಾಡ್ತಾ ಹೋಗೋಣ. ಮೊದಲನೆಯದಾಗಿ ಕಾಯಂ ಜಮೀನುದಾರಿ ಪದ್ಧತಿ. ಬ್ರಿಟಿಷರು ಜಾರಿಗೆ ತಂದಂತಹ ಈ ಒಂದು ಭೂಕಂದಾಯ ನೀತಿಯಲ್ಲಿ ತುಂಬಾ ಪ್ರಮುಖವಾದದ್ದು ಅಂದ್ರೆ ಕಾಯಂ ಜಮೀನುದಾರಿ ಪದ್ಧತಿ ಅಥವಾ ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ನಾವು ಹೇಳ್ತೀವಿ. ಕಾಯಂ ಅಂದ್ರೆ ಪರ್ಮನೆಂಟ್, ಜಮೀನ್ದಾರಿ ಅಂದ್ರೆ ಜಮೀನ್ದಾರರೇ ಅಲ್ಲಿ ಮುಖ್ಯರಾಗಿ ಕಂದಾಯ ಶೇಖರಣೆ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗಾಗಿ ಅದನ್ನು ಕಾಯಂ ಜಮೀನುದಾರಿ ಪದ್ಧತಿ ಅಂತ ಕರೆಯಲಾಗುತ್ತೆ. ಈ ಕಾಯಂ ಜಮೀನುದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಗವರ್ನರ್ ಜನರಲ್ ಆಗಿರ್ಬೇಕಾದ್ರೆ ಜಾರಿಗೆ ತಂದ. ಸೊ ಅವನು ಕಾಯಂ ಜಮೀನುದಾರಿ ಪದ್ಧತಿಯನ್ನು ಜಾರಿಗೆ ತರುವ ಮುನ್ನ ಇದನ್ನು ಆತ ಬಂಗಾಳದಲ್ಲಿ ಜಾರಿಗೆ ತಂದದ್ದು. ಬ್ರಿಟಿಷರು ಕಾಯಂ ಜಮೀನುದಾರಿ ಪದ್ಧತಿಯನ್ನು ಬಂಗಾಳ, ವಿಶಾಲವಾದಂತಹ ಬಂಗಾಳ ಪ್ರಾಂತ್ಯ, ಬಂಗಾಳ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ಬಿಹಾರದ ಭಾಗಗಳು, ಒರಿಸ್ಸಾದ ಭಾಗಗಳು ಸೇರಿ ವಿಶಾಲವಾಗಿದ್ದಂತಹ ಒಂದು ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಇದನ್ನು ಜಾರಿಗೆ ತಂದದ್ದು. ಯಾವಾಗ, ಏನು, ಅದನ್ನು ನಾನು ಮುಂದೆ ಮಾತನಾಡ್ತೀನಿ. ಹಾಗಾದ್ರೆ ಬಂಗಾಳದಲ್ಲಿ ಪರಿಸ್ಥಿತಿ ಏನಿತ್ತು? ಕಾಯಂ ಜಮೀನುದಾರಿ ಪದ್ಧತಿಯನ್ನು ಜಾರಿಗೆ ತರುವ ಮುನ್ನ ಬಂಗಾಳದ ಸ್ಥಿತಿ ಏನಿತ್ತು ಅಂತ ನಾವು ಬಂದ್ರೆ ನೋಡಿ, ನಿಮಗೆ ಗೊತ್ತಿದೆ, ಅಲ್ಲಿ ನವಾಬ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ನವಾಬ ತನ್ನದೇ ಆದಂತಹ ಅಧಿಕಾರಿಗಳನ್ನು ಹೊಂದಿದ್ದ, ಅವರ ಮೂಲಕ ಕಂದಾಯವನ್ನು ಶೇಖರಣೆ ಮಾಡ್ತಾ ಇದ್ದ. ಆದ್ರೆ 1764ರ ಬಕ್ಸಾರ್ ಕದನದ ನಂತರ 1765ರಲ್ಲಿ ಬ್ರಿಟಿಷರು ಬಂಗಾಳದ ದಿವಾನಿ ಹಕ್ಕನ್ನು ಪಡೆದ್ರು. ನಾನು ಆಗ್ಲೇ ಹೇಳಿದೆ, ದಿವಾನಿ ಹಕ್ಕು ಅಂದ್ರೆ ಕಂದಾಯ ಶೇಖರಣೆ ಮಾಡುವ ಅಧಿಕಾರ ಯಾರಿಗೋಯ್ತು? ಬ್ರಿಟಿಷರಿಗೆ ಹೋಯ್ತು. ಆಡಳಿತ, ಕಂದಾಯ ಶೇಖರಣೆ ಮಾಡುವ ಅಧಿಕಾರ ಬ್ರಿಟಿಷರಿಗೆ ಬಂತು. ಪಕ್ಕ ನವಾಬನು ಇದ್ದ, ಅವನು ಆಡಳಿತದ ಕೆಲವಾರು ಅಧಿಕಾರಗಳನ್ನು ನಡೆಸ್ತಾ ಇದ್ದ.
ಸೊ ಹೀಗೆ ಬಂಗಾಳದಲ್ಲಿ ಬ್ರಿಟಿಷರ ಅಧಿಪತ್ಯ 1765ರಲ್ಲಿ ಸ್ಥಾಪನೆಯಾಯಿತು. ಯಾವಾಗ ಬ್ರಿಟಿಷರು ಕಂದಾಯ ಶೇಖರಣೆ ಮಾಡುವ ಅಧಿಕಾರವನ್ನು ಅವರು ಪಡೆದುಕೊಂಡ್ರು, ಅಲ್ಲಿ ಒಂದು ರೆವಿನ್ಯೂ ಬೋರ್ಡ್ ಅಂತ ನೇಮಕ ಮಾಡಿರು. ಕಂದಾಯ ಶೇಖರಣೆ ಮಾಡೋಕೆ ಒಂದು ಬೋರ್ಡ್, ಒಂದು ಸಮಿತಿ, ರೆವಿನ್ಯೂ ಬೋರ್ಡ್ ಅಂತ ನೇಮಕ ಮಾಡಿರು. ಆ ರೆವಿನ್ಯೂ ಬೋರ್ಡ್ ಮೂಲಕ ಸಂಗ್ರಹಣೆಯನ್ನು, ಕಂದಾಯ ಸಂಗ್ರಹಣೆಯನ್ನು, ರೈತರಿಂದ ಕಂದಾಯ ಸಂಗ್ರಹಣೆಯನ್ನು ಮಾಡುವ ಕೆಲಸವನ್ನು ಬ್ರಿಟಿಷರು ಮಾಡ್ತಾ ಹೋದ್ರು. ಆದ್ರೆ 1773ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಈ ರೆವಿನ್ಯೂ ಬೋರ್ಡ್ ಕಂದಾಯ ಸಂಗ್ರಹಣೆಯಲ್ಲಿದ್ದಂತಹ ನ್ಯೂನತೆಗಳನ್ನು ತೆಗೆದು ಹಾಕಬೇಕು ಅಂತ ಹೇಳಿಬಿಟ್ಟು ಗವರ್ನರ್ ಜನರಲ್ ಆಗಿದ್ದಂತಹ ವಾರನ್ ಹೇಸ್ಟಿಂಗ್ 5 ವರ್ಷಗಳವರೆಗೆ ಕಂದಾಯ ಶೇಖರಣೆ ಮಾಡುವ 5 ವರ್ಷಗಳವರೆಗೆ ಕಂದಾಯ ಶೇಖರಣೆ ಮಾಡುವ ಜವಾಬ್ದಾರಿಯನ್ನು ಜಮೀನುದಾರರಿಗೆ ಕೊಟ್ಟ. ಅಂದ್ರೆ ಬಂಗಾಳ ಪ್ರಾಂತ್ಯದಲ್ಲಿದ್ದಂತಹ ಜಮೀನುದಾರರು ಈ ಒಂದು ರೈತರಿಂದ ಕಂದಾಯವನ್ನು ಶೇಖರಣೆ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಜಮೀನುದಾರರಿಗೆ ಕೊಟ್ಟ. ಅದೇನ್ ಮಾಡ್ತಿದ್ದ, ಅವನು ಬಿಡ್ ಮಾಡೋನು. ಈಗ ಫಾರ್ ಎಕ್ಸಾಂಪಲ್ ಗೌರಿಬಿದನೂರು ಪ್ರದೇಶದ ಕಂದಾಯ ಶೇಖರಣೆ ಮಾಡಿ ಯಾರು ಜಾಸ್ತಿ ಕೊಡ್ತಾರೆ ಅವರಿಗೆ ಅದರ ಅಧಿಕಾರ ಕೊಡೋದು. ಹೀಗೆ ಇದನ್ನು ಬಿಡ್ ಮೂಲಕ ಹರಾಜು ಮಾಡ್ಲಾಗ್ತಾ ಇತ್ತು. ಆ ಹರಾಜನ್ನು ಯಾರು ಪಡ್ಕೊಳ್ತಾ ಇದ್ರು, ಅವರು ಸರ್ಕಾರಕ್ಕೆ ಕಂದಾಯವನ್ನು ಶೇಖರಣೆ ಮಾಡಿ ರೈತರಿಂದ ಕೊಡ್ತಾ ಇದ್ರು, ಅವರು ಒಂದಷ್ಟು ಇಟ್ಕೊಳ್ತಾ ಇದ್ರು. ಇದು ಸಾಕಷ್ಟು ನ್ಯೂನತೆಗಳಿಂದ ಕೂಡಿತ್ತು. ಕಾರಣ ಇಷ್ಟೇ, ಆ ಬಿಡ್ದಾರರು ರೈತರನ್ನು ಶೋಷಣೆ ಮಾಡಿ ಹೆಚ್ಚು ಕಂದಾಯ ವಸೂಲಿ ಮಾಡ್ತಾ ಇದ್ರು. ಇದು ನ್ಯೂನತೆಗಳಾಗಿತ್ತು. ಹಾಗಾಗಿ 5 ವರ್ಷದ ಬದಲು, 5 ವರ್ಷ ಅಂದ್ರೆ ತುಂಬಾ ದೊಡ್ಡದು, ಪಾಪ ಈ ರೈತರನ್ನೆಲ್ಲ ಈ ಜಮೀನುದಾರರು ಸುಲಿಗೆ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು 1777ರಲ್ಲಿ ಅದನ್ನು ವಾರ್ಷಿಕ ಗುತ್ತಿಗೆ ಕೊಡೋಕ್ ಶುರು ಮಾಡ್ಕೊಂಡ್ರು. ವರ್ಷಕ್ಕೊಮ್ಮೆ ಅಷ್ಟೇ, ಈ ವರ್ಷ ನೀನು ಕಂದಾಯ ಶೇಖರಣೆ ಮಾಡಿಕೊಡು, ಬರೋ ವರ್ಷ ನೀನೇ ಇದ್ರು ಸರಿ ಬೇರೆಯವರಾದ್ರೂ ಸರಿ, ಯಾರು ಬಿಡ್ಡಲ್ಲಿ ಅಂದ್ರೆ ಹರಾಜು ಮಾಡಿದಾಗ ಯಾರು ಜಾಸ್ತಿ ಹಣ ಸರ್ಕಾರಕ್ಕೆ ಕೊಡ್ತೀವಿ ಅಂತಾರೆ ಅವರಿಗೆ ಕೊಡೋ ವ್ಯವಸ್ಥೆ. ಅಂದ್ರೆ 5 ವರ್ಷ ಇದ್ದದ್ದನ್ನು ಅದರಲ್ಲಿದ್ದ ನ್ಯೂನತೆಗಳನ್ನು ಗಮನಿಸಿ ವಾರ್ಷಿಕ ಬಿಡ್ ಮಾಡಿದವರಿಗೆ ಕೊಡೋಕೆ ಮುಂದೆ ಬಂದ್ರು. ಓಕೆ, ಅಂದ್ರೆ ಇದರಿಂದ ಕಂದಾಯದಲ್ಲಿ ಏರುಪೇರು ಆಗೋದು ಅದನ್ನೆಲ್ಲ ತಪ್ಪಿಸ್ಬೇಕು ಅಂತ. ಆದ್ರೆ ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಅನ್ನೋದಾಗ್ತಾ ಇತ್ತು. ಈ ಜಮೀನುದಾರರು ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ಆಗ 1784ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಆಗ ಕಂಪನಿಯೇ ಆಳ್ವಿಕೆ ಮಾಡ್ತಿದ್ದದ್ದು. ಆದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಇದರ ಬಗ್ಗೆ ಚರ್ಚೆ ಅನ್ನೋದಾಯ್ತು. ಚರ್ಚೆ ಆಗಿ ಕಂದಾಯ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಬಂಗಾಳದಲ್ಲಿ ಕಂಪನಿಯನ್ನು ಆಳ್ವಿಕೆ ಮಾಡ್ತಾ ಇದೆ, ಅಲ್ಲಿ ಕಂದಾಯ ವ್ಯವಸ್ಥೆ ಸರಿ ಇಲ್ಲ, ಕಂದಾಯ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಸಲಹೆ ಕೊಡ್ತು. ಯಾರು? ಬ್ರಿಟಿಷ್ ಪಾರ್ಲಿಮೆಂಟ್ ಸಲಹೆ ಕೊಡ್ತು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಕಂಪನಿ, ಹೌದಲ್ವಾ? ಆ ಖಾಸಗಿ ಕಂಪನಿಯನ್ನು ನೋಡ್ಕೊಳ್ಳೋಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರೋರು. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಪಾರ್ಲಿಮೆಂಟ್ ಆದೇಶವನ್ನು ಕೊಡ್ತು. ಏನಂದ್ರೆ, ನೀವು ಬಂಗಾಳದಲ್ಲಿ ಭೂಕಂದಾಯ ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಹೇಳಿಬಿಟ್ಟು ಸಲಹೆ ಕೊಡ್ತು. ಹಾಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಲಾರ್ಡ್ ಕಾರ್ನ್ವಾಲಿಸ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ಗವರ್ನರ್ ಜನರಲ್ ಆಗಿ ನೇಮಿಸಿ ಭಾರತಕ್ಕೆ ಕಳುಹಿಸಿದ್ರು. 1786ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಭಾರತಕ್ಕೆ ಬಂದ, ಕಂಪನಿಯ ಗವರ್ನರ್ ಜನರಲ್ ಆಗಿ ಬಂದ. ಈತ ಭಾರತಕ್ಕೆ ಬಂದದ್ದೇ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಒಂದು ಆದೇಶದ ಮೇಲೆ ಜಮೀನುದಾರರೊಂದಿಗೆ ಕಂದಾಯವನ್ನು ನಿಗದಿ ಮಾಡಬೇಕು, ಕಂದಾಯದಲ್ಲಿದ್ದಂತಹ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು. ನೋಡಿ, ನಾನು ಇಷ್ಟೊತ್ತು ಹೇಳಿದಿಷ್ಟೇ 1765 ಮತ್ತು ನಂತರ ಬಂಗಾಳದ ಸ್ಥಿತಿ ಏನಿತ್ತು ಅಂತ ಹೇಳಿದೆ ಅಷ್ಟೇ. ನವಾಬ ಮಾಡ್ತಾ ಇದ್ದ, ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಶುರು ಮಾಡ್ಕೊಳ್ತು. ಆ ಈಸ್ಟ್ ಇಂಡಿಯಾ ಕಂಪನಿ ರೆವಿನ್ಯೂ ಬೋರ್ಡ್ ಮೂಲಕ ಆಮೇಲೆ ಅದನ್ನ 5 ವರ್ಷಗಳಿಗೆ ಕೊಡ್ತಾ ಇತ್ತು. 5 ವರ್ಷ ಬೇಡ, ತೊಂದರೆ ಜಾಸ್ತಿ ಅಂತ ಹೇಳ್ಬಿಟ್ಟು 1 ವರ್ಷಕ್ಕೆ ಹೆಚ್ಚು ಬಿಡ್ಡು ಮಾಡಿದವ್ರಿಗೆ, ಯಾರು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಜಮೀನುದಾರರು ಸರ್ಕಾರಕ್ಕೆ, ಅವರಿಗೆ ಕಂದಾಯ ಶೇಖರಣೆ ಮಾಡುವ ಹಕ್ಕನ್ನು ಕೊಡ್ತಾ ಇತ್ತು. ಆದ್ರೂ ಅಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದು ಅದನ್ನು ಸರಿ ಮಾಡಬೇಕು ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಅನ್ನೋದಾಯ್ತು. ಚರ್ಚೆ ಆದ್ಮೇಲೆ ಇಲ್ಲಿ ನಾವು ಲಾರ್ಡ್ ಕಾರ್ನ್ವಾಲಿಸ್ ನನ್ನು ನೇಮಕ ಮಾಡಿ ಕಳುಹಿಸಲಾಯಿತು. ಆ ಲಾರ್ಡ್ ಕಾರ್ನ್ವಾಲಿಸ್ ಭಾರತಕ್ಕೆ ಬಂದ ಮೇಲೆ ಏನ್ ಮಾಡ್ದ ಅದನ್ನು ನಾವು ಮುಂದೆ ಮಾತನಾಡೋಣ. ಓಕೆ, ನೆಕ್ಸ್ಟ್ ವಿ ವಿಲ್ ಪಾಸ್ ಆನ್. ನೋಡಿ, ಲಾರ್ಡ್ ಕಾರ್ನ್ವಾಲಿಸ್ ಭಾರತಕ್ಕೆ ಬಂದ ಮೇಲೆ ಭಾರತದ ಗವರ್ನರ್ ಜನರಲ್ ಆಗಿ ಬಂದ.
ಓಕೆ. ಈ ಲಾರ್ಡ್ ಕಾರ್ನ್ವಾಲಿಸ್ ರೆವಿನ್ಯೂ ಬೋರ್ಡ್ ಅಧ್ಯಕ್ಷ ಏನಿದ್ದ ಸರ್ ಜಾನ್ ಶೋರ್ ಮತ್ತು ಶಿರಸ್ತೇದಾರ ಚಾರ್ಲ್ಸ್ ಗ್ರಾಂಟ್ ಅಂತ ಏನಿದ್ರು ಅವರ ಜೊತೆಗೆ ಮಾತುಕತೆಯನ್ನು ಮಾಡ್ದ. ಸರ್ ಜಾನ್ ಶೋರ್ ಈ ರೆವಿನ್ಯೂ ಕಂದಾಯ ಬೋರ್ಡ್ ನ ಅಧ್ಯಕ್ಷ ಆತ, ಇನ್ನೊಬ್ಬ ಶಿರಸ್ತೇದಾರ ಚಾರ್ಲ್ಸ್ ಗ್ರಾಂಟ್ ಅಂತ. ಸೊ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿ ಬಂಗಾಳದ ಕಂದಾಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಅವನ ಮುಂದೆ ಒಂದ್ 2-3 ಪ್ರಶ್ನೆ ಬಂದು, ಲಾರ್ಡ್ ಕಾರ್ನ್ವಾಲಿಸನ ಮುಂದೆ ಹಲವಾರು ಪ್ರಶ್ನೆಗಳು ಬಂದು ಕಂದಾಯ ವ್ಯವಸ್ಥೆಯನ್ನು ಸರಿ ಮಾಡುವ ಸಂಬಂಧದಲ್ಲಿ. ಏನು ಪ್ರಶ್ನೆ ಬಂದು ಅಂದ್ರೆ, ಒಂದು, ಕಂಪನಿ ಸರ್ಕಾರ ಯಾರ ಜೊತೆಗೆ ಕಂದಾಯ ಶೇಖರಣೆ ಮಾಡುವ ಜವಾಬ್ದಾರಿಯನ್ನು ಒಪ್ಪಂದ ಮಾಡ್ಕೊಳ್ಬೇಕು? ರೈತರೊಂದಿಗೆ ಮಾಡ್ಕೊಳ್ಬೇಕಾ, ಜಮೀನುದಾರರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾ? ಮೊದಲನೇ ಪ್ರಶ್ನೆ. ಲಾರ್ಡ್ ಕಾರ್ನ್ವಾಲಿಸನ್ಗೆ ಒಂದ್ 2-3 ಪ್ರಶ್ನೆಗಳಿತ್ತು. ಆ ಪ್ರಶ್ನೆ ಏನು? ಒಂದು, ಕಂದಾಯ ಶೇಖರಣೆ ಮಾಡುವ ಅಧಿಕಾರವನ್ನು ಯಾರಿಗೆ ಕೊಡ್ಬೇಕು? ರೈತರಿಗೆ ಕೊಡ್ಬೇಕಾ, ಜಮೀನುದಾರರಿಗೆ ಕೊಡ್ಬೇಕಾ? ಒಂದು. ಎರಡನೇದು, ಕಂದಾಯದ ಪ್ರಮಾಣ ಎಷ್ಟಿರಬೇಕು? ವಾಟ್ ಶುಡ್ ಬಿ ದಿ ರೆವಿನ್ಯೂ? ಸರ್ಕಾರಕ್ಕೆ ಪ್ರತಿ ವರ್ಷ ಕಂದಾಯ ಎಷ್ಟು ಬರಬೇಕು ಅನ್ನುವುದು ಮತ್ತೊಂದು ಪ್ರಶ್ನೆ. ಮೂರನೇದು, ಎಷ್ಟು ವರ್ಷಗಳ ಕಾಲ ಮಾಡ್ಕೊಬೇಕು? ಅದನ್ನು 1 ವರ್ಷಕ್ಕೆ ಮಾಡ್ಕೊಳ್ಳೋದ? ಯಾರ ಜೊತೆ ಆದ್ರೂ ಮಾಡ್ಕೊಳ್ಳಿ, ರೈತರೊಂದಿಗಾದ್ರೂ ಮಾಡ್ಕೊಳ್ಳಿ, ಜಮೀನುದಾರರೊಂದಿಗಾದ್ರೂ ಮಾಡ್ಕೊಳ್ಳಿ, ಎಷ್ಟು ವರ್ಷಕ್ಕೆ ಮಾಡ್ಕೊಳ್ಬೇಕು? 1 ವರ್ಷಕ್ಕೆ ಮಾಡ್ಕೊಳ್ಬೇಕಾ, 5 ವರ್ಷಕ್ಕೆ ಮಾಡ್ಕೊಳ್ಬೇಕಾ? ಒಪ್ಪಂದ 10 ವರ್ಷಗಳಿಗೆ ಮಾಡ್ಕೊಳ್ಬೇಕಾ, ಅಥವಾ ಕಾಯಂ ಆಗಿ ಮಾಡ್ಕೊಳ್ಬೇಕಾ ಎನ್ನುವ ಪ್ರಶ್ನೆಗಳು ಕಾರ್ನ್ವಾಲಿಸನ ಮುಂದೆ ಇದ್ದು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥವಾಗ್ತಾ ಇದೆ ಅನ್ಸುತ್ತೆ. ಲಾರ್ಡ್ ಕಾರ್ನ್ವಾಲಿಸ್ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಬಂಗಾಳದ ಕಂದಾಯ ವ್ಯವಸ್ಥೆಯನ್ನು ಸರಿ ಮಾಡುವ ಸಲುವಾಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡೋಕೆ ಆರಂಭ ಮಾಡ್ದ. ಅವನಿಗೆ 3 ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು. ಒಂದು, ಭೂಕಂದಾಯ ಪದ್ಧತಿಯನ್ನು ಯಾರೊಂದಿಗೆ ಇತ್ಯರ್ಥ ಮಾಡ್ಕೊಳ್ಬೇಕು? ರೈತರೊಂದಿಗ, ಜಮೀನುದಾರರೊಂದಿಗ? 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಕಂದಾಯದ ಪ್ರಮಾಣ ಎಷ್ಟಿರ್ಬೇಕು? 40%, 50%, 60%? ಅದು. 3ನೇದಾಗಿ, ಅದು ಕೇವಲ ಕೆಲವು ವರ್ಷಗಳಿಗೆ ಮಾತ್ರನಾ ಅಥವಾ ಕಾಯಂ ಆಗಿ ಮಾಡ್ಕೊಳ್ಬೇಕಾ? ಈ ಪ್ರಶ್ನೆಗಳು ಆತನ ಮುಂದೆ ಬಂದವು. ಇದಕ್ಕಾಗಿ ಆತ ಈ ಸರ್ ಜಾನ್ ಶೋರ್ ಮತ್ತು ಚಾರ್ಲ್ಸ್ ಗ್ರಾಂಟನಿಗೆ ಉತ್ತರವನ್ನು ಕೊಡೋಕೆ ಹೇಳಿದ. ಮಾಹಿತಿ ಕೊಡಿ ಅಂತ ಕೇಳ್ದ. ಅದಕ್ಕೆ ಚಾರ್ಲ್ಸ್ ಗ್ರಾಂಟ್ ಶಿರಸ್ತೇದಾರ ಅವನು ಹೇಳ್ತಾನೆ, ಅವನು ಉತ್ತರ ಕೊಡ್ತಾನೆ, ಸರ್ಕಾರನೇ ಭೂಮಿಯ ಒಡೆಯ. ಭೂಮಿಯ ಒಡೆಯ ಯಾರು? ಸರ್ಕಾರ, ರೈತ ಅಲ್ಲ. ಆದ್ರಿಂದ ಸರ್ಕಾರ ಭೂಮಿಯನ್ನು ಯಾರ ಜೊತೆ ಬೇಕಾದ್ರೂ ಇತ್ಯರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಜಮೀನುದಾರರೊಂದಿಗೆ ನಾವು ಇತ್ಯರ್ಥ ಮಾಡ್ಕೊಳ್ಳೋಣ ಅಂತ ಚಾರ್ಲ್ಸ್ ಗ್ರಾಂಟ್ ಹೇಳ್ತಾನೆ. ಅಂದ್ರೆ ಭೂಮಿಯ ಒಡೆಯ ಸರ್ಕಾರ, ಹಾಗಾಗಿ ಸರ್ಕಾರ ಯಾರ ಜೊತೆ ಬೇಕಾದ್ರೂ ಮಾಡ್ಕೊಳ್ಬಹುದು. ನೀವು ಜಮೀನ್ದಾರರೊಂದಿಗಾದ್ರೂ ನಾವು ಮಾಡ್ಕೊಳ್ಬಹುದು, ಅಥವಾ ರೈತರೊಂದಿಗಾದ್ರೂ ಕಂದಾಯ ಪಡೆಯುವ ಜವಾಬ್ದಾರಿಯನ್ನು ಕೊಡಬಹುದು ಅಂತ ಅವನು ಹೇಳ್ತಾನೆ. ಆದ್ರೆ ಸರ್ ಜಾನ್ ಶೋರ್ ಹೇಳ್ತಾನೆ, ಭೂಮಿಯ ಒಡೆಯರು ಜಮೀನುದಾರರೇ, ಸರ್ಕಾರ ಅಲ್ಲ ಭೂಮಿಯ ಒಡೆಯ. ಯಾರು? ಜಮೀನ್ದಾರ ಭೂಮಿಯ ಒಡೆಯ. ಹಾಗಾಗಿ ಭೂಕಂದಾಯದ ಒಂದು ಒಪ್ಪಂದವನ್ನು ನಾವು ಜಮೀನುದಾರರೊಂದಿಗೆ ಮಾಡ್ಕೊಳ್ಬೇಕು ಅಂತ ಸರ್ ಜಾನ್ ಶೋರ್ ಹೇಳ್ತಾನೆ. ಸೊ ನಿಮ್ಗೆ ಅರ್ಥವಾಯ್ತು ಅನ್ಸುತ್ತೆ. ಚಾರ್ಲ್ಸ್ ಗ್ರಾಂಟ್ ಹೇಳೋದೇನು? ಸರ್ಕಾರ ಭೂಮಿಯ ಒಡೆಯ, ನಾವ್ ಯಾರ ಜೊತೆ ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತಾನೆ ಒಪ್ಪಂದವನ್ನು. ಆದ್ರೆ ಸರ್ ಜಾನ್ ಶೋರ್ ಏನ್ ಹೇಳ್ತಾನೆ? ಸರ್ಕಾರ ಅಲ್ಲ ಭೂಮಿಯ ಒಡೆಯ, ಜಮೀನುದಾರರೇ ಭೂಮಿಯ ಒಡೆಯರು. ಹಾಗಾಗಿ ಅವರೊಂದಿಗೆ ನಾವು ಒಪ್ಪಂದವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಸೊ ಲಾರ್ಡ್ ಕಾರ್ನ್ವಾಲಿಸ್ ಈ ಒಂದು ವಾದವನ್ನು ಬೋರ್ಡ್ ಆಫ್ ಡೈರೆಕ್ಟರ್ಗಳ ಮುಂದೆ ಇಡ್ತಾನೆ. ಅವನ ಮೇಲಿರೋ ಅಧಿಕಾರಿಗಳವರು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಮೀನುದಾರರೊಂದಿಗೆ ಭೂಕಂದಾಯವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಹೀಗಾಗಿ 1790ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜಮೀನುದಾರಿ ಪದ್ಧತಿಯನ್ನು 10 ವರ್ಷಗಳ ಕಾಲ ಜಾರಿಗೆ ತರ್ತಾನೆ. He introduced settlement with zamindars for 10 years. 10 ವರ್ಷಗಳಿಗೆ ತರ್ತಾನೆ. ಸರ್ಕಾರದ ಅನುಮತಿ ಸಿಕ್ಕಿರೆ, ಬೋರ್ಡ್ ಆಫ್ ಡೈರೆಕ್ಟರ್ಗಳ ಅನುಮತಿ ಸಿಕ್ಕಿದರೆ, ಅಥವಾ ಪಾರ್ಲಿಮೆಂಟಿನ ಅನುಮತಿ ಸಿಕ್ಕಿದರೆ ಇದನ್ನು ನಾನು ಶಾಶ್ವತವಾಗಿ ಜಾರಿಗೆ ತರ್ತೇನೆ. ಅಂದ್ರ ಅರ್ಥ, ಭೂಕಂದಾಯ ನಿಗದಿ ಮಾಡಿ ಶೇಖರಣೆ ಮಾಡುವ ಅಧಿಕಾರವನ್ನು ನಾನು ಜಮೀನುದಾರರಿಗೆ ಕೊಡ್ತೇನೆ. ಸದ್ಯಕ್ಕೆ ಅದನ್ನು 10 ವರ್ಷಗಳ ಕಾಲಕ್ಕೆ ಕೊಡ್ತೇನೆ.
ಪಾರ್ಲಿಮೆಂಟ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಗಳ ಅನುಮತಿ ಸಿಕ್ಕಿದರೆ ನಾನು ಅದನ್ನು ಶಾಶ್ವತ ಮಾಡ್ತೇನೆ, ಕಾಯಂ ಮಾಡ್ತೇನೆ ಅಂತ ಹೇಳ್ತಾನೆ. ಬೋರ್ಡ್ ಆಫ್ ಡೈರೆಕ್ಟರ್ಗಳಿಗೆ ಒಂದು ಮನವಿಯನ್ನು ಸಹ ಆತ ಸಲ್ಲಿಸ್ತಾನೆ, ಲಿಖಿತವಾದ ಮನವಿಯನ್ನು ಸಲ್ಲಿಸ್ತಾನೆ. ಅವರಿಂದ ಅನುಮತಿ ಸಿಗುತ್ತೆ. ಕೊನೆಗೆ 1793 ಮಾರ್ಚ್ 22 ಅನ್ಸುತ್ತೆ, ಮಾರ್ಚ್ 22ರಂದು ಈ 10 ವರ್ಷಗಳ ಪದ್ಧತಿಯನ್ನು ಖಾಯಂ ಆಗಿ ಜಾರಿಗೆ ತರ್ತಾನೆ. ಖಾಯಂ ಆಗಿ ಜಾರಿಗೆ ತರ್ತಾನೆ ಅಂದ್ರ ಅರ್ಥ ಖಾಯಂ ಜಮೀನುದಾರಿ ಪದ್ಧತಿಯನ್ನು ಆತ ಜಾರಿಗೆ ತಂದ. ಏನಿದು ಖಾಯಂ ಜಮೀನುದಾರಿ ಪದ್ಧತಿ? ಏನು ಇಲ್ಲ, ಮಣ್ಣು. ವೆರಿ ಸಿಂಪಲ್. ಖಾಯಂ ಜಮೀನುದಾರಿ ಪದ್ಧತಿ ಅಂದ್ರೆ ಜಮೀನುದಾರರು ಖಾಯಂ ಆಗಿ, ಶಾಶ್ವತವಾಗಿ ಭೂಕಂದಾಯವನ್ನು ಶೇಖರಣೆ ಮಾಡುವ ಅಧಿಕಾರವನ್ನು ಪಡೆದುಕೊಳ್ತಾರೆ ಮತ್ತು ಸರ್ಕಾರಕ್ಕೆ ವರ್ಷಕ್ಕಿಷ್ಟು ಅಂತ ಕೊಡಲು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಇದೇ ಖಾಯಂ ಜಮೀನುದಾರಿ ಪದ್ಧತಿ. ಓಕೆ, ಕಾರ್ನೋವಾಲಿಸ್ ಏನ್ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಇಷ್ಟೊತ್ತು ಹೇಳಿದೆ ಅಲ್ವಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದೆ ನಾನು ಮತ್ತೆ ಹೇಳ್ತೇನೆ. ರೈಟ್. ಸೊ ಖಾಯಂ ಜಮೀನುದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನೋವಾಲಿಸ್ ಯಾಕೆ ಜಾರಿಗೆ ತಂದ? ದಟ್ಸ್ ವೆರಿ ಇಂಪಾರ್ಟೆಂಟ್, ಎ ಬಿಗ್ ಕ್ವಶನ್. ಖಾಯಂ ಜಮೀನುದಾರಿ ಪದ್ಧತಿಯನ್ನು ಕಾರ್ನೋವಾಲಿಸ್ ಯಾಕೆ ಜಾರಿಗೆ ತಂದ? ಅವನ ಉದ್ದೇಶ ಏನಾಗಿತ್ತು? ಸೊ ಅದನ್ನು ನಾವು ಉದ್ದೇಶ ಅಥವಾ ಕಾರಣಗಳು ಅಂತ ಹೇಳ್ಬೋದು. ಏನು ಉದ್ದೇಶ ಆಗಿತ್ತು ಅಂದ್ರೆ, ಒಂದು, ಪ್ರಬಲ ಜಮೀನುದಾರಿ ವರ್ಗವನ್ನು ಸೃಷ್ಟಿ ಮಾಡಬೇಕು. ಭಾರತದಲ್ಲಿ ಒಂದು ಜಮೀನ್ದಾರರು ಇದ್ದಾರೆ. ಜಮೀನುದಾರರು ಯಾರು? ಹೆಚ್ಚು ಭೂ ಹಿಡುವಳಿಯನ್ನು ಹೊಂದಿರುವಂತಹ ಜನ, ಶ್ರೀಮಂತರು ಒಂದ್ ರೀತಿಯಲ್ಲಿ. ಸೊ ಅವರನ್ನು ಬಲಗೊಳಿಸಬೇಕು, ಅವರನ್ನು ನಾನು ನನ್ನ ಪರವಾಗಿ ಇಟ್ಕೊಳ್ಬೇಕು, ಅವರು ಕಂಪನಿಗೆ ಋಣಿಯಾಗಿರುವಂತೆ ಮಾಡಬೇಕು, ನಿಷ್ಠಾವಂತರಾಗಿರುವಂತೆ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಹಾಗಾಗಿ ಆತ ಜಮೀನುದಾರರ ಕಡೆಗೆ ವಾಲಿ ಖಾಯಂ ಜಮೀನುದಾರಿ ಪದ್ಧತಿಯ ಒಪ್ಪಂದಕ್ಕೆ ಮುಂದಾದ. ಒಂದು. ಎರಡನೇದು, ಕಂಪನಿಗೆ ಜಮೀನುದಾರರು ನಿಷ್ಠೆಯಿಂದ ಇರುವಂತೆ ಮಾಡಬೇಕು. ಅಂದ್ರೆ ಈಗ ತಾನೇ ಕಂಪನಿಯ ಆಡಳಿತ ಶುರುವಾಗಿದೆ, ಯಾರಾದ್ರೂ ಇವ್ರ ಪರವಾಗಿರೋರು ಬೇಕಲ್ವಾ? ಹಾಗಾಗಿ ಆ ಕಂಪನಿಯ ಜಮೀನುದಾರರನ್ನು ತಮ್ಮ ಕಡೆಗೆ ನಿಷ್ಠೆಯಿಂದ ಇರಬೇಕು. ಅವ್ರು ಯಾವತ್ತೂ ನಮ್ಮ ವಿರುದ್ಧ ಹೋರಾಟ ಮಾಡಬಾರ್ದು, ನಾವ್ ಹೇಳಿದ ಮಾತು ಕೇಳ್ಬೇಕು, ಜೈ ಹುಜೂರ್ ಅನ್ಬೇಕು. ಸೊ ಆ ತರದ ಜನವನ್ನು ಸೃಷ್ಟಿ ಮಾಡ್ಬೇಕು. ಒಂದು. ಇನ್ನೊಂದು, ಮೂರನೇದಾಗಿ, ಭೂ ಕಂದಾಯದಿಂದ ಸರ್ಕಾರದ ಆದಾಯವನ್ನು ಹೆಚ್ಚು ಮಾಡಬೇಕು. ಭೂ ಕಂದಾಯವೇ ಆದಾಯದ ಪ್ರಮುಖ ಮೂಲ. ಇವತ್ತು ಭೂ ಕಂದಾಯ ಸರ್ಕಾರಕ್ಕೆ ಆದಾಯದ ಪ್ರಮುಖ ಮೂಲ ಅಲ್ಲ. ಇವತ್ತು ಬೇರೆ ಬೇರೆ ಎಲ್ಲೆಲ್ಲಿಂದನೋ ಬರುತ್ತೆ. ಮದ್ಯದ ಮೇಲೆ ತೆರಿಗೆ ಹಾಕ್ತಿವಿ, ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತೇವೆ, IT-BTಗಳ ಮೇಲೆ ತೆರಿಗೆ ಹಾಕ್ತಿವಿ, ಇನ್ನೆಲ್ಲೆಲ್ಲೋ ತೆರಿಗೆ ಹಾಕಿ ಸರ್ಕಾರ ಕಂದಾಯವನ್ನು ಹೆಚ್ಚು ಮಾಡ್ಕೊಳ್ಳುತ್ತೆ, ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳುತ್ತೆ. ಆದ್ರೆ ಅವತ್ತು ಭೂ ಕಂದಾಯವೇ ಸರ್ಕಾರಕ್ಕೆ ಆದಾಯದ ಮೂಲ. ಹಾಗಾಗಿ ಅದೇನ್ ಮಾಡ್ತು? ಕಂದಾಯವನ್ನು ಹೆಚ್ಚು ಮಾಡ್ಕೊಳ್ಬೇಕು. ಹೆಚ್ಚು ಮಾಡ್ಕೊಳ್ಳೋದು ಯಾವಾಗ ಸಾಧ್ಯ? ಜಮೀನುದಾರರೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ಸಾಧ್ಯ ಅಂತ ಅವರು ತಿಳ್ಕೊಂಡಿದ್ರು. ಅದು ಒಂದು. ನಾಲ್ಕನೇದಾಗಿ, ಜಮೀನುದಾರರ ಮತ್ತು ರೈತರ ಹಕ್ಕುಗಳ ರಕ್ಷಣೆ. ಜಮೀನುದಾರರ ಹಕ್ಕನ್ನು ರಕ್ಷಣೆ ಮಾಡಬೇಕು. ಏಕೆಂದ್ರೆ ಸರ್ ಜಾನ್ ಶೋರ್ ಹೇಳ್ತಾನಲ್ಲ, ಭೂಮಿಯ ನಿಜವಾದ ಒಡೆಯರು ಯಾರು? ಜಮೀನುದಾರರು ಅಂತ ಅವನು ಹೇಳ್ತಾನೆ. ಹಾಗಾಗಿ ಜಮೀನುದಾರರ ಹಕ್ಕನ್ನು ರಕ್ಷಣೆ ಮಾಡಬೇಕು. ಇನ್ನೊಂದ್ ಕಡೆ ರೈತರ ಹಕ್ಕನ್ನು ರಕ್ಷಣೆ ಮಾಡಬೇಕು, ರೈತರ ಶೋಷಣೆಯನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಈ ಜಮೀನುದಾರಿ ಪದ್ಧತಿಯನ್ನು ಜಾರಿಗೆ ತಂದ. ಮಾಡಿನೋ ಇಲ್ವೋ ಆಮೇಲೆ ನೋಡೋಣ, ಮಾಡುವ ಉದ್ದೇಶ ಅಂತೂ ಇತ್ತು. ಓಕೆ. ಆಮೇಲೆ ಪ್ರತಿ ವರ್ಷ ಕಂದಾಯ ನಿಗದಿ ಮತ್ತು ವಸೂಲಿ ಕಾರ್ಯದಿಂದ ಕಂಪನಿಗೆ ಬಿಡುಗಡೆ. ನೋಡಿ, ನಾನು ಇಷ್ಟು ದಿನ ಹೇಳ್ತಾ ಇದ್ದೆ, 1765ರಲ್ಲಿ ಕಂಪನಿ ದಿವಾನಿ ಹಕ್ಕನ್ನು ಪಡೆದ ಮೇಲೆ ಕಂದಾಯ ಶೇಖರಣೆ ಮಾಡುವ ಕೆಲಸ ಕಂಪನಿದೇ ಆಗಿತ್ತು. ಪ್ರತಿ ವರ್ಷ ಬಿಡ್ ಮಾಡಬೇಕು, ಕಂದಾಯ ಶೇಖರಣೆ ಮಾಡಬೇಕು, ಫಿಕ್ಸ್ ಮಾಡಬೇಕು, ಇದೆಲ್ಲ ಕೆಲಸ ಜಾಸ್ತಿ ಅಲ್ವಾ? ಆದ್ರಿಂದ ಕಂಪನಿ ಏನ್ ಮಾಡ್ತು? ಜಮೀನುದಾರರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ರೆ ಕಂಪನಿ ಫ್ರೀ ಆಗಿರ್ಬೋದಲ್ಲ, ಕಂಪನಿಯ ಅಧಿಕಾರಿಗಳು ಫ್ರೀ ಆಗಿರ್ಬೋದಲ್ಲ, ಕಂದಾಯ ಶೇಖರಣೆ ಮಾಡುವ ಕೆಲಸದಿಂದ ಮುಕ್ತರಾಗಿರ್ಬೋದಲ್ಲ. ಅದು ಪ್ರಮುಖವಾದಂತಹ ಉದ್ದೇಶ. ನೋಡಿ, ಕೆಲಸ ಮಾಡಬಾರ್ದವರು, ಆದಾಯ ಮಾತ್ರ ಜೋರಾಗಿ ಬರ್ಬೇಕು, ಭೂಕಂದಾಯ ಮಾತ್ರ ಬರ್ಬೇಕು, ಆದ್ರೆ
ಕಂಪನಿ ಕಂದಾಯ ಶೇಖರಣೆ ಮಾಡೋ ಕೆಲಸ ಮಾತ್ರ ಬೇಡ ಅದಕ್ಕೆ ಇರ್ಲಿ. ಸೊ ಈ ಕಾರಣಗಳಿಂದ ಕಾರ್ನುವಾಲಿಸ್ ಭೂ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ, ಅಂದ್ರೆ ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಥವಾ ಕಾಯಂ ಜಮೀನುದಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದ. ಓಕೆ, ಸೊ ಈ ಕಾಯಂ ಜಮೀನುದಾರಿ ವ್ಯವಸ್ಥೆ ಏನಾತ ಜಾರಿಗೆ ತಂದ ಮಾರ್ಚ್ 23. ಓಕೆ, ಮಾರ್ಚ್ 23, 22, 23 ಒಂದೊಂದು ಬುಕ್ ಅಲ್ಲಿ ಆಗಿದೆ. 1793ರಲ್ಲಿ ಇದನ್ನೇನಾತ ಜಾರಿಗೆ ತಂದ. ಮತ್ತೆ ಒಂದ್ಸಲ ಅರ್ಥ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ತೀನಿ. ಲಕ್ಷಣಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಕಾಯಂ ಜಮೀನುದಾರಿ ಪದ್ಧತಿ ಅಂದ್ರೆ ಕಂಪನಿಯ ಸರ್ಕಾರ ಕಂದಾಯ ಶೇಖರಣೆ ಮಾಡುವ ಹಕ್ಕನ್ನು ಜಮೀನುದಾರರಿಗೆ ನೀಡಿ, ಜಮೀನುದಾರರು ಪ್ರತಿ ವರ್ಷ ಸರ್ಕಾರಕ್ಕೆ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತ ಏನು ಒಪ್ಪಂದ ಮಾಡಿಕೊಂಡ್ರು ಸರ್ಕಾರದೊಂದಿಗೆ, ಅದೇ ಕಾಯಂ ಜಮೀನುದಾರಿ ಪದ್ಧತಿ. ಇದು ವರ್ಷ ಅಲ್ಲ, 10 ವರ್ಷಕ್ಕಲ್ಲ, ಕಾಯಂ ಆಗಿ. ಓಕೆ, ಸೊ ಈಗ ಲಕ್ಷಣಗಳನ್ನು ನೋಡೋಣ. ಕಾಯಂ ಜಮೀನುದಾರಿ ಪದ್ಧತಿಯ ಲಕ್ಷಣಗಳು. ಓಕೆ, ಒಂದು, ಜಮೀನುದಾರರು ಭೂಮಿಯ ಒಡೆಯರು. ಕಾಯಂ ಜಮೀನುದಾರಿ ಪದ್ಧತಿಯ ಲಕ್ಷಣಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಆ ಪದ್ಧತಿನೂ ನಿಮ್ಗೆ ಅರ್ಥವಾಗುತ್ತೆ. ಏನದು? ಮೊದಲನೆಯದಾಗಿ ಜಮೀನುದಾರರು ಭೂಮಿಯ ಒಡೆಯರು. ಭೂಮಿಯ ಒಡೆಯರು ಯಾರು? ಜಮೀನುದಾರ, ರೈತ ಅಲ್ಲ. ಜಮೀನುದಾರ ಭೂಮಿಯ ಒಡೆಯ. ಅನುವಂಶಿಕವಾಗಿ ಅವರೇ ಒಡೆಯರು. ಅಂದ್ರೆ ನಾನಾದ್ಮೇಲೆ ನನ್ ಮಗ ಆದ್ಮೇಲೆ ಅವನ್ ಮಗ, ಹೀಗೆ ಅನುವಂಶಿಕವಾಗಿ ವಂಶ ಪಾರಂಪರ್ಯವಾಗಿ ಭೂಮಿಯ ಒಡೆಯರಾದ್ರವರು. ಎಲ್ಲಿ ತನಕ? ಹಾಗಾದ್ರೆ ಸರ್ ಮುಂದುವರಿತಾ ಇರ್ಬೋದಾ? ಇವತ್ತಿಗೂ ಇದೆಯಾ? ಇಲ್ಲ. ಎಲ್ಲಿಯ ತನಕ ಜಮೀನುದಾರ ಸರ್ಕಾರಕ್ಕೆ ನಿಗದಿಪಡಿಸಿದ ವಾರ್ಷಿಕ ಹಣವನ್ನು ಕೊಡ್ತಾನೆ, ಅಲ್ಲಿಯ ತನಕ ಅವನು ಜಮೀನುದಾರನಾಗಿ ಇರ್ತಾನೆ. ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಅವನನ್ನು ಕಿತ್ತಾಕೋದು, ಬೇರೆಯವನನ್ನು ಅಧಿಕಾರಕ್ಕೆ ತರೋದು. ಅರ್ಥವಾಗ್ತಾ ಇದೆ ಅನ್ಕೊಂಡಿದ್ದೀನಿ. ಒಂದದು. ಎರಡನೇದಾಗಿ, ಸರ್ಕಾರ ನಿಗದಿಪಡಿಸಿದ ಕಂದಾಯವನ್ನು ಜಮೀನುದಾರರು ನೀಡಬೇಕಿತ್ತು. ಯಾರಿಗೆ? ಸರ್ಕಾರಕ್ಕೆ. ಸರ್ಕಾರ ಈ ಪ್ರದೇಶದಿಂದ ಇಷ್ಟು, ಆ ಪ್ರದೇಶದಿಂದ ಇಷ್ಟು, ಅಥವಾ ಈ ಜಮೀನುದಾರನಿಂದ ಇಷ್ಟು ಕಂದಾಯ ಬರಬೇಕು ನಮಗೆ ಅಂತ ಏನ್ ಹೇಳೋದು, ಅಷ್ಟು ಬರಬೇಕಿತ್ತು. ಅದರಲ್ಲೇನು ಕಾಂಪ್ರಮೈಸ್ ಇಲ್ಲ, ಅದರಲ್ಲೇನು ಹೊಂದಾಣಿಕೆ ಇಲ್ಲ. ಸರ್ಕಾರ ನಿಗದಿಪಡಿಸಿದಷ್ಟು ಕಂದಾಯವನ್ನು ಜಮೀನುದಾರರು ನೀಡಲೇಬೇಕಿತ್ತು. ಉದಾಹರಣೆಗೆ ಗೌರಿಬಿದನೂರನ್ನು ಯಾರೋ ಒಬ್ಬ ಜಮೀನುದಾರ ತಗೊಂಡಿದ್ದಾನೆ ಬಿಡ್ ಮೂಲಕ ಅಂದ್ರೆ, ಆತ ಸರ್ಕಾರಕ್ಕೆ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದಾನೆ ಪ್ರತಿ ವರ್ಷ. ರೈತರಿಂದ ಅವನು ಎಷ್ಟಾದ್ರೂ ತಗೊಂಡ್ಲಿ, ಸರ್ಕಾರಕ್ಕೆ ಎಷ್ಟು ಕೊಡ್ತೀನಿ ಅಂತ ಹೇಳಿದಾನೆ, ಅಷ್ಟು ಹಣವನ್ನು ಕೊಡಲೇಬೇಕಿತ್ತು. ಸೊ ನಿಗದಿ, ಫಿಕ್ಸ್ಡ್ ಅಮೌಂಟ್ ಈಸ್ ಫಿಕ್ಸ್ಡ್. 10,000 ರೂಪಾಯಿಗಳನ್ನು ಕಂದಾಯವಾಗಿ ಕೊಡಬೇಕು ಅಂದ್ರೆ ಅಷ್ಟು ಕೊಡ್ಲೇಬೇಕು. 9,000 ಇಲ್ಲ 10,000 ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಅವನ್ನ ಕಿತ್ತಾಕ್ತಿವಿ. ಮೂರನೇದಾಗಿ, ಸರ್ಕಾರ ಭೂ ಕಂದಾಯವನ್ನು ಹೆಚ್ಚಿಸುವ ಅಧಿಕಾರ ಹೊಂದಿರಲಿಲ್ಲ. ಸರ್ಕಾರ ಭೂ ಕಂದಾಯ, ಓಕೆ ಬರೋ ವರ್ಷ ಈ ವರ್ಷ 10,000 ಕೊಡ್ತಾ ಇದ್ದೀರಾ, ಬರೋ ವರ್ಷ 20,000 ಕೊಟ್ಬಿಡಿ. ಇಲ್ಲ, ಆ ರೀತಿ ಇಲ್ಲ. ಫಿಕ್ಸ್ಡ್. ಹೆಚ್ಚಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ, ಕಡಿಮೆ ಕೊಡೋ ಅಧಿಕಾರವೂ ಜಮೀನುದಾರರಿಗಿಲ್ಲ. ಓಕೆ, ನೆಕ್ಸ್ಟ್. ರೈತರು ಜಮೀನುದಾರರ ಹತೋಟಿಗೆ ಒಳಗಾದ್ರು. ವ್ಯವಸಾಯ ಮಾಡೋರು ಯಾರು? ಗೇಣಿ ಮಾಡೋರು ಯಾರು? ರೈತರು. ಸೊ ಅವರು ಯಾರ ಅಧೀನಕ್ಕೊಳಗಾದ್ರು? ಜಮೀನುದಾರರ ಅಧೀನಕ್ಕೊಳಗಾದ್ರು. ಯಾಕೆ? ಭೂಮಿಯ ಒಡೆಯ ಜಮೀನುದಾರ. ಭೂಮಿಯ ಒಡೆಯ ಜಮೀನುದಾರ, ಸರ್ಕಾರನೂ ಅಲ್ಲ, ರೈತನೂ ಅಲ್ಲ. ಜಮೀನುದಾರ ಭೂಮಿಯ ಒಡೆಯನಾದ್ರಿಂದ ಪಾಪ ಗೇಣಿ ಮಾಡೋ ಬಡ ರೈತರು ಅವರ ಅಧೀನಕ್ಕೊಳಪಟ್ರು. ಅವ್ರು ಹೇಳದಂತೆ ಕೇಳಬೇಕಿತ್ತು. ಅವ್ರು ಕೊಟ್ಟು ಭೂಮಿ ತಗೊಂಡು ವ್ಯವಸಾಯ ಮಾಡ್ಬೇಕಿತ್ತು ಈ ರೈತರು. ಓಕೆ, ಇನ್ನೊಂದು ಲಕ್ಷಣ ಏನಂದ್ರೆ, ರೈತರು ಜಮೀನುದಾರರಿಗೆ ಕಂದಾಯ ಕೊಡಬೇಕು, ಜಮೀನುದಾರರು ಅದನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ರು. ಓಕೆ, ನೆಕ್ಸ್ಟ್. ನಿಗದಿತ ಕಂದಾಯ ನೀಡುವಲ್ಲಿ ಜಮೀನುದಾರರು ವಿಫಲರಾದ್ರೆ ತಮ್ಮ ಹಕ್ಕನ್ನು ಕಳ್ಕೊಳ್ತಾ ಇದ್ರು. ಅದು ಕಾಮನ್, ನಾನು ಹೇಳಿದ್ದೀನಿ. ಜಮೀನುದಾರ ಕಂದಾಯ ಕೊಡ್ಲಿಲ್ಲ ಸರ್ಕಾರಕ್ಕೆ ವರ್ಷಕ್ಕೆ ಸರಿಯಾಗಿ ಅಂದ್ರೆ ಅವರು ತಮ್ಮ ಹಕ್ಕನ್ನು ಕಳ್ಕೊಳ್ಳೋರು. ಇನ್ನೊಂದು, ಬರಗಾಲ ಮತ್ತು ಕ್ಷಾಮ. ಬರಗಾಲ ಆದ್ರೂ ಬರ್ಲಿ, ಕ್ಷಾಮ ಆದ್ರೂ ಬರ್ಲಿ, ಮಳೆ ಆದ್ರೂ ಆಗ್ಲಿ, ಆಗದೇ ಇರ್ಲಿ, ಅತಿವೃಷ್ಟಿ ಆಗ್ಲಿ, ಅನಾವೃಷ್ಟಿ ಆಗ್ಲಿ, ಏನನ ಆಗ್ಲಿ, ಕಂದಾಯ ಕರೆಕ್ಟ್ ಆಗಿ ಬರ್ಬೇಕು. ನೋ ರಿಲೀಫ್, ಯಾವುದೇ ರೀತಿಯಲ್ಲೂ ಸಡಿಲಿಕೆ ಇಲ್ಲ, ಕಂದಾಯ ಕೊಡ್ಲೇಬೇಕು. ಸರ್ ಮಳೆ ಬರ್ಲಿಲ್ವಲ್ಲ ಸರ್, ರೈತನ ಕರ್ಮ, ಜಮೀನುದಾರನ ಕರ್ಮ. ಓಕೆ, ಜಸ್ಟ್ ಇಮ್ಯಾಜಿನ್, ಅರ್ಥ ಮಾಡ್ಕೊಳ್ಳಿ. ಓಕೆ,
ರೈತರು ಮತ್ತು ಸರ್ಕಾರದ ನಡುವೆ ಜಮೀನುದಾರರು ಒಂದು ರೀತಿಯಲ್ಲಿ ಮಧ್ಯವರ್ತಿಗಳಾದ್ರು. ಹೌದಲ್ವಾ? ಸರ್ಕಾರಕ್ಕೂ ರೈತರಿಗೂ ಯಾವುದೇ ಸಂಬಂಧನೇ ಇಲ್ಲ ಇಲ್ಲಿ. ಇದೆಯಾ ಸಂಬಂಧ? ಇಲ್ಲ. ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ದ ಗವರ್ನಮೆಂಟ್ ಅಂಡ್ ದ ಪೆಸೆಂಟ್. ಸರ್ಕಾರ ಮತ್ತು ರೈತನ ನಡುವೆ ಏನೂ ಸಂಬಂಧನೇ ಇಲ್ಲ. ಏಕೆಂದ್ರೆ ಇಲ್ಲಿ ಮಧ್ಯ ಜಮೀನುದಾರರಿದ್ದಾರೆ, ಮಧ್ಯವರ್ತಿಗಳಾಗಿದ್ದಾರೆ. ರೈತರಿಂದ ಕಂದಾಯವನ್ನು ಬೇಕಾದಷ್ಟು ವಸೂಲಿ ಮಾಡಿ ಅದನ್ನು ಸರ್ಕಾರಕ್ಕೆ ಕೊಡುವ ಜವಾಬ್ದಾರಿ ಯಾರ್ದಾಗಿದೆ? ಜಮೀನುದಾರರದಾಗಿದೆ. ಅದನ್ನು ಖಾಯಂ ಅಂತ ಯಾಕೆ ಕರಿತೀವಿ ಅಂದ್ರೆ, ಖಾಯಂ ಆಗಿ ನೀಡಲಾಗಿತ್ತು, ಪರ್ಮನೆಂಟ್ ಆಗಿ ಕೊಡ್ಲಾಗಿತ್ತು, ಶಾಶ್ವತವಾಗಿ. ಹಾಗಾಗಿ ಅದನ್ನು ಖಾಯಂ ಅಂತೀವಿ. ಓಕೆ. ಸೊ ಜಮೀನುದಾರರು ರೈತರಿಂದ ಕಂದಾಯ ಶೇಖರಣೆ ಮಾಡೋರು. ಮಾಡಿದ ಕಂದಾಯದಲ್ಲಿ 89% ಸರ್ಕಾರಕ್ಕೆ ಕೊಡೋರು, ಉಳಿದ 11% ತಾವಿಟ್ಕೊಳ್ಳೋರು. ಯಾರು? ಜಮೀನುದಾರರು. ರೈತರಿಂದ ಎಷ್ಟು ಪಡೆಯೋರು ಸರ್? ನೋಬಡಿ ನೋಸ್. ಅತಿಯಾದ ಕಂದಾಯವನ್ನು ರೈತರಿಂದ ಕಿತ್ಕೊಳ್ಳೋರು, ಅದರಲ್ಲಿ 89% ಸರ್ಕಾರಕ್ಕೆ ಕೊಡೋರು. ನಿಗದಿಯಾದದ್ದು 89% ವಾಸ್ ಫಿಕ್ಸ್ಡ್, ಅದನ್ನು ಕೊಡೋರು. ಉಳಿದಿದ್ದ 11% ತಮ್ಮ ಕೈಲಿ ಇಟ್ಕೊಳ್ಳೋರು. ನೋಡಿ, ಇವೆಲ್ಲ ಕಾಯಂ ಜಮೀನುದಾರಿ ಪದ್ಧತಿಯ ಲಕ್ಷಣಗಳು. ನಾನು ಮತ್ತೆ ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಭೂಮಿಯ ಒಡೆಯರು ಜಮೀನುದಾರರು. ವಂಶ ಪಾರಂಪರ್ಯವಾದಂತಹ ಒಡೆತನವನ್ನು ಅವರು ಹೊಂದಿದ್ರು. ಜಮೀನುದಾರರು ವರ್ಷಕ್ಕೆ ಇಷ್ಟು ಕಂದಾಯವನ್ನು, ನಿಗದಿಪಡಿಸಿದ ಕಂದಾಯವನ್ನು ಸರ್ಕಾರಕ್ಕೆ ಕೊಡಬೇಕಿತ್ತು. ರೈತರಿಂದ ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋರು. ಕಂದಾಯವನ್ನು ಹೆಚ್ಚು ಮಾಡುವಂತಿರ್ಲಿಲ್ಲ ಈ ವ್ಯವಸ್ಥೆಯಲ್ಲಿ. ಇಬ್ಬರ ನಡುವೆ ಒಪ್ಪಂದ ಆಗಿದೆ, ಜಾಸ್ತಿ ಮಾಡೋಂಗಿಲ್ಲ ಅಂತ. ರೈತರು ಜಮೀನುದಾರರ ಹತೋಟಿಗೆ ಬಂದ್ರು. ಓಕೆ, ಮಳೆಗಾಲ ಇರ್ಲಿ, ಬರಗಾಲ ಇರ್ಲಿ, ಏನನ ಇರ್ಲಿ, ಕಂದಾಯ ಕೊಡ್ಲೇಬೇಕಿತ್ತು. ಕೊಡ್ಲಿಲ್ಲ ಅಂದ್ರೆ ಅಂತಹ ಜಮೀನುದಾರರನ್ನು ಕಿತ್ತಾಕೋರು, ಬೇರೆಯವರನ್ನು ತರೋರು. ಓಕೆ. ಸೊ ಇವೆಲ್ಲ ಈ ಕಾಯಂ ಜಮೀನುದಾರಿ ಪದ್ಧತಿಯ ಲಕ್ಷಣಗಳು. ನೆಕ್ಸ್ಟ್, ರೈಟ್. ಸೊ ಹೀಗೆ 1793ರಲ್ಲಿ ಕಾಯಂ ಜಮೀನುದಾರಿ ಪದ್ಧತಿ ಎನ್ನುವುದು ಬಂಗಾಳದಲ್ಲಿ ಜಾರಿಗೆ ಬಂತು. ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ಬಂದ. ಈಗ ನಿಮಗೆ ವ್ಯವಸ್ಥೆ ಅರ್ಥವಾಗಿದೆ. ವ್ಯವಸಾಯ ಮಾಡ್ತಾ ಇರೋನು ರೈತ, ಅವನು ಕಂದಾಯವನ್ನು ಜಮೀನುದಾರನಿಗೆ ಕೊಡ್ತಾನೆ. ಜಮೀನುದಾರ ನಿಗದಿಪಡಿಸಿದ ಕಂದಾಯವನ್ನು ಸರ್ಕಾರಕ್ಕೆ ಕೊಡ್ತಾನೆ. ಓಕೆ. ಸೊ ಇಲ್ಲಿ ಸರ್ಕಾರ ಮತ್ತು ರೈತರ ನಡುವೆ ಜಮೀನುದಾರ ಮಧ್ಯವರ್ತಿಯಾಗಿದ್ದಾನೆ. ಅವನೇ ಜಮೀನುದಾರ. ಅದೇ ಜಮೀನುದಾರಿ ವ್ಯವಸ್ಥೆ. ರೈಟ್. ಹಾಗಾದ್ರೆ ಈ ವ್ಯವಸ್ಥೆಯಿಂದ ಏನು ಒಳ್ಳೇದಾಯ್ತು? ವಾಟ್ ವರ್ ದ ಮೆರಿಟ್ಸ್? ಗುಣಗಳೇನು? ಈ ವ್ಯವಸ್ಥೆಯ ಕಾಯಂ ಜಮೀನುದಾರಿ ಪದ್ಧತಿಯ ಅನುಕೂಲಗಳೇನು ಅಂತ ನಾವು ನೋಡೋಕೆ ಬಂದ್ರೆ, ಏನ್ ಅನುಕೂಲಗಳಿದ್ದೋ ಅಂತ ನಾವು ನೋಡೋಕೆ ಬಂದ್ರೆ, ಒಂದು ನಿಗದಿತ ಭೂ ಕಂದಾಯ. ನೋಡಿ, ಸರ್ಕಾರಕ್ಕೆ ನಿಗದಿಯಾದ ಹಣ ಬರೋದು. 10,000 ಒಂದು ಒಬ್ನಿಂದ ಅಂದ್ರೆ 10,000 ಬರೋದು, ಅಥವಾ 50 ಲಕ್ಷ ಪೌಂಡ್ಗಳು ಪ್ರತಿ ವರ್ಷ ಬರುತ್ತೆ ಅಂದ್ರೆ ಅಷ್ಟು ಕರೆಕ್ಟ್ ಆಗಿ ಬಂದ್ಬಿಡೋದು. ಯಾಕೆಂದ್ರೆ ಜಮೀನುದಾರರು ಕಷ್ಟಪಟ್ಟೋ, ಮನೆ ಮಾರ್ಯೋ, ದನ ಮಾರ್ಯೋ, ಇಲ್ಲ ಅಂದ್ರೆ ಒಡವೆ ಮಾರ್ಯೋ ಸರ್ಕಾರಕ್ಕೆ ಇಷ್ಟ ಹಣ ಕೊಟ್ಬಿಡೋರು, ಹಾಳಾಗಿ ಹೋಗ್ಲಿ ಅಂತ. ಯಾಕೆಂದ್ರೆ ಜಮೀನ್ದಾರಿಕೆ ಉಳಿಸ್ಕೊಳ್ಳೋಕೆ. ಸೊ ಸರ್ಕಾರಕ್ಕೆ ನಿಗದಿತ ಆದಾಯ ಬರ್ತಾ ಇದೆ. ನಿಗದಿತ ಆದಾಯ ಅಂದ್ರೆ ಅವ್ರು ಬಡ್ಜೆಟ್ ಮಾಡೋಕ್ ಈಸಿ ಆಗುತ್ತೆ. ನನಗೆ ಇಷ್ಟ ಹಣ ಬರುತ್ತೆ, ಈಗ ನಮ್ಗೆ ಇಷ್ಟು ಸಂಬಳ ಬರುತ್ತೆ, ನಾವ್ ಇದನ್ನ ಖರ್ಚು ಮಾಡಬಹುದು ಅನ್ನುವ ಒಂದು ನಿಗದಿತ ವ್ಯವಸ್ಥೆ ಇರುತ್ತೆ ಅಲ್ವಾ? ಆ ರೀತಿ ಇವ್ರಿಗೂ ಅಷ್ಟೇ ಸರ್ಕಾರಕ್ಕೆ ನಿಗದಿತ ಭೂ ಕಂದಾಯ ಬರೋಕೆ. ನೋಡಿ, ಮಳೆ ಇರ್ಲಿ, ಮಳೆ ಇಲ್ದೇ ಇರ್ಲಿ, ನಿಗದಿಯಾದ ಕಂದಾಯ ಬರ್ತಾ ಇದೆ ಸರ್ಕಾರಕ್ಕೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ಇದು ಅನುಕೂಲ, ರೈತರಿಗೆ ಅನುಕೂಲ ಅಲ್ಲ, ಜಮೀನುದಾರರಿಗೆ ಅನುಕೂಲ ಅಲ್ಲ. ಓಕೆ. ಎರಡನೇದಾಗಿ, ಜಮೀನುದಾರರು ಬ್ರಿಟಿಷರಿಗೆ ನಿಷ್ಠಾವಂತರಾದ್ರು. ಭಾರತದಲ್ಲಿ ಈ ಒಂದು ಜಮೀನುದಾರಿ ವರ್ಗ ಬ್ರಿಟಿಷರಿಗೆ ನಿಷ್ಠಾವಂತರಾದ್ರು. ಬ್ರಿಟಿಷರ ಹುಜೂರ್ಗಳಾದ್ರು. ಬ್ರಿಟಿಷರು ಹೇಳಿದ ರೀತಿ ಕೇಳುವ ಒಂದು ವರ್ಗವಾಗಿ ಜಮೀನುದಾರರು ಬೆಳೆದ್ರು. ಬ್ರಿಟಿಷರ ಪರವಾಗಿ ನಿಲ್ಲುವಂತಹ ಜನರಾದ್ರು. ಓಕೆ. ಇದು ಇದರ ಒಂದು ಗುಣ ಬ್ರಿಟಿಷರ ಕಡೆಯಿಂದ ನೋಡಿದರೆ. ಮೂರನೇದಾಗಿ, ಹಲವಾರು ಜಮೀನುದಾರರು ಕೃಷಿಯಲ್ಲಿ ಆಸಕ್ತಿಯನ್ನು ತಾಳಿದರು. ಏಕೆಂದ್ರೆ ಅವರಿಗೆ ಜಮೀನುದಾರಿಕೆ ಸಿಕ್ಕಿದೆ, ಕೃಷಿಯನ್ನು ಜಾಸ್ತಿ ಮಾಡೋಣ, ಹೆಚ್ಚು ಭೂಮಿಯನ್ನು ಕೃಷಿಗೆ ತರೋಣ, ಕೃಷಿಯಲ್ಲಿ ಹಣವನ್ನು ವಿನಿಯೋಗಿಸೋಣ. ಇದೆಲ್ಲ ಆಸಕ್ತಿಯನ್ನು ಹಲವಾರು, ಎಲ್ಲರೂ ಅಲ್ಲ, ಹಲವಾರು ಜಮೀನುದಾರರು ಗಳಿಸಿಕೊಂಡ್ರು. ಹಾಗಾಗಿ ಬಂಗಾಳದಲ್ಲಿ ಕೃಷಿ ಜಾಸ್ತಿ ಆಯಿತು.
ಓಕೆ, ಜಮೀನುದಾರರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ತಾಳಿದರು. ಇದು ಒಳ್ಳೆಯ ಒಂದು ಲಕ್ಷಣ. ರೈತರ ಪರಿಸ್ಥಿತಿಯೂ ಉತ್ತಮವಾಯಿತು ಹಲವೆಡೆ, ಎಲ್ಲಾ ಕಡೆ ಅಲ್ಲ, ಹಲವೆಡೆ ರೈತರ ಪರಿಸ್ಥಿತಿಯೂ ಉತ್ತಮವಾಯಿತು. ಹೇಗೆ ಉತ್ತಮವಾಯಿತು ಸರ್ ಅಂದ್ರೆ, ಹಲವಾರು ಜಮೀನುದಾರರು ರೈತರಿಗೆ ಸಾಲ ಸೋಲ ಎಲ್ಲ ಕೊಟ್ಟು, ಹಣ ಕೊಟ್ಟು ವ್ಯವಸಾಯ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಓಕೆ, ಹೀಗಾಗಿ ರೈತರ ಪರಿಸ್ಥಿತಿಯೂ ಉತ್ತಮವಾಯಿತು. ಜಮೀನುದಾರರು ಕೃಷಿಯಲ್ಲಿ ಹಣವನ್ನು ತೊಡಗಿಸಿದರು. ಕೃಷಿಯ ಉತ್ಪನ್ನ ಹೆಚ್ಚಾಯಿತು. ಬಂಗಾಳದಲ್ಲಿ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಕೃಷಿಯ ಉತ್ಪನ್ನ ಹೆಚ್ಚಾಯಿತು. ಕಂಪನಿಗೆ ನಿಗದಿತ ಆದಾಯ ಬರೋಕ್ ಶುರುವಾಯಿತು. ಓಕೆ, ಆಮೇಲೆ ರೈತರು ಜಮೀನುದಾರರಿಂದ ಪಟ್ಟ ಪಡೆದ್ರು. ಪಾಣಿ ಪಟ್ಟ ಅಂತ ಹೇಳ್ತೀರಾ ಅಲ್ವಾ? ಸೊ ಜಮೀನುದಾರರೇ ಭೂಮಿಯ ಒಡೆಯರಾದ್ರೂ ಸಹ ರೈತರು ಜಮೀನುದಾರರಿಂದ ಪಟ್ಟ ಎನ್ನುವ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ರು. ಅಂದ್ರೆ ಇಷ್ಟು ಭೂಮಿಯನ್ನು ನಾನು ವ್ಯವಸಾಯ ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಇಷ್ಟು ಕಂದಾಯವನ್ನು ಜಮೀನುದಾರನಿಗೆ ಕೊಡ್ತೇನೆ ಎನ್ನುವ ಒಂದು ಒಪ್ಪಂದ. ಸೊ ಆ ಪಟ್ಟ ಸಹ ನೀಡಿದ್ರು. ಕೆಲವರು ಕೊಟ್ರು, ಕೆಲವರು ಕೊಡ್ಲಿಲ್ಲ. ಓಕೆ, ಪಟ್ಟಾವನ್ನು ಸಹ ನೀಡಿದ್ರು. ಆಮೇಲೆ ಇನ್ನೊಂದು ತುಂಬಾ ಪ್ರಮುಖವಾದದ್ದು, ಕಂಪನಿಯ ಅಧಿಕಾರಿಗಳು ಕಂದಾಯ ಶೇಖರಣೆ ಮಾಡುವ ಕೆಲಸದಿಂದ ಮುಕ್ತಿ ಪಡೆದ್ರು. ಅದು ಒಂದು ಅವ್ರಿಗೆ ಅಡ್ವಾಂಟೇಜ್ ಅಲ್ವಾ? ಕಂದಾಯ ಮಾತ್ರ ಬರ್ತಾ ಇದೆ, ಆದ್ರೆ ಅವ್ರೇನ್ ಕೆಲಸ ಮಾಡ್ಬೇಕಾಗಿಲ್ಲ. ಇವೆಲ್ಲ ಗುಣಗಳು, ಅಂದ್ರೆ ಒಳ್ಳೆಯ ಅನುಕೂಲಗಳು ಕಂಪನಿಯ ಕಡೆಯಿಂದ ನೋಡಿದರೆ, ಜಮೀನುದಾರರ ಕಡೆಯಿಂದ ನೋಡಿದರೆ. ಓಕೆ, ಅನಾನುಕೂಲಗಳೇನಿದೆ ಅಥವಾ ಅವಗುಣಗಳೇನಿದೆ, ಡಿಮೆರಿಟ್ಸ್ ಏನಿದೆ, ಇದರಿಂದ ಏನ್ ತೊಂದರೆ ಆಯ್ತು ಅಂತ ನಾವು ನೋಡ್ತಾ ಹೋದ್ರೆ, ಒಂದು, ಸಿನ್ಸ್ ಇಟ್ ರೆವಿನ್ಯೂ ವಾಸ್ ಫಿಕ್ಸ್ಡ್, ಕಂದಾಯ ತುಂಬಾ ಫಿಕ್ಸ್ಡ್ ಆದ್ರಿಂದ, ನಿಗದಿತವಾದ್ರಿಂದ ಕಂಪನಿಗೆ ಆದಾಯ ಹೆಚ್ಚಾಗ್ಲಿಲ್ಲ. ಈ ವರ್ಷನೂ 10,000ನೇ, ಬರೋ ವರ್ಷನೂ 10,000ನೇ, 10 ವರ್ಷ ಆದ್ಮೇಲೂ 10,000ನೇ, 15 ವರ್ಷ ಆದ್ಮೇಲೂ 10,000ನೇ. ಹಾಗಾಗಿ ಸರ್ಕಾರಕ್ಕೆ ಆದಾಯ ಕಡಿಮೆ ಆಯಿತು. ಸರ್ಕಾರದ ಜವಾಬ್ದಾರಿ ಜಾಸ್ತಿ ಆಗಿದ್ದಾವೆ, ಆದ್ರೆ ಆದಾಯ ಮಾತ್ರ ಕಡಿಮೆ ಆಗ್ತಾ ಹೋಯ್ತು ವರ್ಷಗಳಾದಂತೆ. ಕಂದಾಯ ಕಡಿಮೆ ಆಗ್ಲಿಲ್ಲ, 10,000ನೇ ಕೊಡ್ತಿದ್ರು, ಆದ್ರೆ ಅದನ್ನ ಜಾಸ್ತಿ ಮಾಡೋ ಅಧಿಕಾರ ಇಲ್ವಲ್ಲ. ಎರಡನೇದು, ಸರ್ಕಾರಕ್ಕೆ ಭೂ ಕಂದಾಯವನ್ನು ಹೆಚ್ಚು ಮಾಡುವ ಅಧಿಕಾರ ಇರಲಿಲ್ಲ. ಏಕೆಂದ್ರೆ ಕಾಯಂ ಜಮೀನುದಾರಿ ಪದ್ಧತಿಯಲ್ಲಿ ಕಂದಾಯದ ಪ್ರಮಾಣ ನಿಗದಿಯಾಗಿದೆ, ಜಾಸ್ತಿ ಮಾಡೋಂಗಿಲ್ಲ. ಮೂರನೇದು, ರೈತರು ಜಮೀನುದಾರರ ಶೋಷಣೆಗೆ ಒಳಗಾದ್ರು. ಅವರೇ ಪಾಪ ಜಮೀನುದಾರರ ಅಡಿಯಲ್ಲಿದ್ದಂತಹ ರೈತರು ಶೋಷಣೆಗೆ ಒಳಗಾದ್ರು. ರೈತರಿಂದ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡುವ ಕಾಯಕಕ್ಕಿಳಿದ್ರು. ಯಾರು? ಜಮೀನುದಾರರು. ಹಾಗಾಗಿ ರೈತರು ಶೋಷಣೆ ಹೆಚ್ಚಾಯಿತು. ಜಮೀನುದಾರರು ಭೋಗವಿಲಾಸ ಜೀವನ ಮಾಡೋಕ್ ಶುರು ಮಾಡಿರು. ಯಾಕೆಂದ್ರೆ ಸಾಕಷ್ಟು ಕಂದಾಯ ವಸೂಲಿ ಮಾಡೋರು, ಸರ್ಕಾರಕ್ಕೊಂದಷ್ಟು ಕೊಡೋದು, ಅದರಿಂದ ಅವರು ಭೋಗವಿಲಾಸ ಜೀವನ ಮಾಡೋದು. ಪಟ್ಟಣಗಳಲ್ಲಿ ಇದ್ದು, ಅಬ್ಸೆಂಟಿ ಲ್ಯಾಂಡ್ ಲಾರ್ಡಿಸಮ್ ಅಂತೀವಲ್ವಾ, ಪಟ್ಟಣಗಳಲ್ಲಿದ್ದು ಭೋಗವಿಲಾಸ ಜೀವನ ಮಾಡೋಕ್ ಶುರು ಮಾಡಿರು. ಯಾರು? ಜಮೀನುದಾರರು. ಪಾಪ ಅಲ್ಲಿ ರೈತರು ಕಷ್ಟಪಡ್ತಾ ಇದ್ದಾರೆ, ಇವರಿಲ್ಲಿ ಭೋಗವಿಲಾಸ ಜೀವನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜಮೀನುದಾರರು ಕೃಷಿಯ ಅಭಿವೃದ್ಧಿಗೆ ಗಮನ ಕೊಡ್ಲಿಲ್ಲ. ಹಲವಾರು ಜಮೀನುದಾರರು ಕೃಷಿಯನ್ನು ಹೆಚ್ಚು ಮಾಡಬೇಕು, ಇದರಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ ಅನ್ನುವಂತಹ ಕಡೆಗೆ ಹಲವರು ಗಮನ ಹರಿಸ್ಲಿಲ್ಲ. ಇದು ಒಂದು ಅವಗುಣ. ಆಮೇಲೆ ಇದರಲ್ಲಿ ಸರ್ಕಾರದ ಈ ವ್ಯವಸ್ಥೆಯಲ್ಲಿ, ಕಾಯಂ ಜಮೀನುದಾರಿ ಪದ್ಧತಿಯಲ್ಲಿ ಸರ್ಕಾರದ ಕಂದಾಯದ ಬೇಡಿಕೆ ಹೆಚ್ಚಾಗಿತ್ತು. ಸರ್ಕಾರದ ಬೇಡಿಕೆ ಅರೌಂಡ್ 90%, 90% ಭೂ ಕಂದಾಯದ ಬೇಡಿಕೆ ಸರ್ಕಾರದ್ದು. ಓಕೆ, ಹಾಗಾಗಿ ಇದು ರೈತರ ಮೇಲೆ, ಜಮೀನುದಾರರ ಮೇಲೆ ಒತ್ತಡ ಜಾಸ್ತಿ ತಂತು. ಇದರಿಂದ ಸರ್ಕಾರ ಬಹುಸಂಖ್ಯಾತ ರೈತರ ಬೆಂಬಲವನ್ನು ಕಳೆದುಕೊಳ್ತು. ನೋಡಿ, ಇಲ್ಲಿ ರೈತರು ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲೋಕೆ ಇಷ್ಟಪಡ್ಲಿಲ್ಲ. ಯಾಕೆಂದ್ರೆ ಪಾಪ ಅವ್ರು ಕಷ್ಟಪಡ್ತಾ ಇದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಅತಿಯಾದ ಕಂದಾಯವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ರೈತರು ಸರ್ಕಾರದ ಬಗ್ಗೆ ಅತೃಪ್ತಿ, ಅಸಮಾಧಾನ ಹೊಂದಿದ್ರು. ಭೂಮಿಯ ಒಡೆಯರಲ್ಲ ಅವರು, ರೈತರು ಭೂಮಿಯ ಒಡೆಯರಲ್ಲ. ಬಹುಶಃ ಭೂಮಿಯ ಒಡೆತನ ರೈತರಿಗಿದ್ದಿದ್ರೆ ಅವ್ರು ಇನ್ನೂ ಹೆಚ್ಚು ಆಸಕ್ತಿಯಿಂದ ವ್ಯವಸಾಯ ಮಾಡಿರೋರೇನೋ. ಆದ್ರೆ ರೈತರಿಗೆ ಭೂಮಿಯ ಒಡೆತನ ಕೊಟ್ಟಿಲ್ಲ ಈ ವ್ಯವಸ್ಥೆಯಲ್ಲಿ. ಇನ್ನೊಂದು, ಹಲವಾರು ಜಮೀನುದಾರಿ ಕುಟುಂಬಗಳು ಹಾಳಾದೋ. ಈ ವ್ಯವಸ್ಥೆ ಜಮೀನುದಾರಿ ಕುಟುಂಬಗಳನ್ನೇ, ಜಮೀನುದಾರರನ್ನೇ ಹಾಳು ಮಾಡ್ತು.
ಹೇಗೆ ಅಂದ್ರೆ ನೋಡಿ, ಬ್ರಿಟಿಷರ ಒಂದು ಕಾಯಿದೆ ಇತ್ತು, ಸೂರ್ಯಾಸ್ತ ಕಾಯಿದೆ ಅಂತ ಹೇಳ್ತೀವಿ, ಸನ್ಸೆಟ್ ಲಾ ಅಂತ ಹೇಳ್ತೇವೆ. ಸೂರ್ಯಾಸ್ತ ಕಾಯಿದೆ ನಾವ್ ಹೇಳ್ತೀವಿ ಅಲ್ವಾ, ನಿಮ್ಗೆ ಈ 10ನೇ ತಾರೀಕು ಒಳಗಡೆ ಫೀಸ್ ಕಟ್ಟಿ ಬಿಡ್ಬೇಕು ನೀವು ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಸರ್ಕಾರನು ಸಹ ಜಮೀನುದಾರರಿಗೆ ಪ್ರತಿ ವರ್ಷ ಇಂತಹ ದಿನದೊಳಗಡೆ ಭೂಕಂದಾಯವನ್ನು ನೀವು ಕೊಡಬೇಕು ಅಂತ ಹೇಳಿತ್ತು. ಡೇಟ್ ಕೊಡೋದು, ಲಾಸ್ಟ್ ಡೇಟ್ ಕೊಡೋದು. ಅದ್ರ ಒಳಗಡೆ ಯಾರು ಕೊಡ್ತಿರ್ಲಿಲ್ಲ, ಅದ್ರ ಒಳಗಡೆ ಯಾವ ಜಮೀನುದಾರ ಭೂಕಂದಾಯವನ್ನು ಸರ್ಕಾರಕ್ಕೆ ನೀಡ್ತಿರ್ಲಿಲ್ಲ ಅಂತವನ ಅಧಿಕಾರವನ್ನು ಸರ್ಕಾರ ಕಿತ್ತಾಕೋದು, ಜಮೀನುದಾರಿ ಪದ್ಧತಿಯಿಂದ ಅವನನ್ನು ತೆಗೆದುಹಾಕೋದು. ಹೀಗಾಗಿ ಹಲವಾರು ಜಮೀನುದಾರಿ ಕುಟುಂಬಗಳು ಬೀದಿಗೆ ಬಂದು, ಯಾಕೆ ಅಂದ್ರೆ ರೈತರಿಂದ ಅವರು ಕಂದಾಯ ವಸೂಲಿ ಮಾಡೋಕ್ ಆಗ್ತಾ ಇಲ್ಲ, ಕೃಷಿ ಚೆನ್ನಾಗಾಗಿಲ್ಲ, ಮಳೆ ಬಂದಿದೆ, ಮಳೆ ಬಂದಿಲ್ಲ, ಕ್ಷಾಮ, ಬರಗಾಲ, ಇನ್ ರೈತರನ್ನು ಎಷ್ಟು ಶೋಷಣೆ ಮಾಡಿರು ಅಷ್ಟೇ. ಅವ್ರು ಕೊಡಕ್ಕಾಗಲ್ಲ, ಇದ್ದದ್ನೆಲ್ಲ ಕೊಟ್ಟು ಕೊಟ್ಟು ಅವ್ರ ಕೈಯೂ ಬರಿದಾಗಿದೆ. ಮನೆ ಮಾರಿರು, ಜಮೀನ್ ಮಾರಿ ಸರ್ಕಾರಕ್ಕೆ ಒಂದಷ್ಟು ಹಣ ಕೊಟ್ರು, ಕೊನೆಗೂ ಆಗ್ಲಿಲ್ಲ. ಯಾವಾಗ ಕೊಡ್ಲಿಲ್ಲ, ಸರ್ಕಾರ ಜಮೀನುದಾರಿ ಕುಟುಂಬಗಳನ್ನೇ ಹರಾಜಾಕ್ತು. ಹೀಗಾಗಿ ಹಲವಾರು ಜಮೀನುದಾರಿ ಕುಟುಂಬಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡವು. ಸೊ ಇವೆಲ್ಲ ಅವಗುಣಗಳು. ಸರ್ಕಾರಕ್ಕೆಲ್ಲೋ ಆರಂಭದಲ್ಲಿ ಇದು ಒಂದ್ ಸ್ವಲ್ಪ ಒಳ್ಳೆಯದಾಗಿ ಕಾಣ್ತೇನೋ, ಆದ್ರೆ ರೈತರಿಗಂತೂ ಆರಂಭದಿಂದಲೇ ಇದು ಬಹುದೊಡ್ಡ ಪಿಡುಗಾಗಿ ಪರಿಣಮಿಸಿತು. ಸೊ ಇದು ಅವಗುಣಗಳ ಬಗ್ಗೆ. ಕಂಟಿನ್ಯೂ ಮಾಡಿ. ಮನ್ರೋ ಹೇಳುವಂತೆ, ಥಾಮಸ್ ಮನ್ರೋ, ಅಲ್ಪಸಂಖ್ಯಾತ ಜಮೀನುದಾರರ ಲಾಭಕ್ಕಾಗಿ ಬಹುಸಂಖ್ಯಾತ ರೈತಾಪಿ ವರ್ಗದ ಹಿತಾಸಕ್ತಿಯನ್ನು ಬಲಿ ಕೊಡಲಾಯಿತು ಅಂತ ಥಾಮಸ್ ಮನ್ರೋ ಹೇಳ್ತಾನೆ. ಕಾಯಂ ಜಮೀನುದಾರಿ ಪದ್ಧತಿಯಲ್ಲಿ ಅಲ್ಪಸಂಖ್ಯಾತ ಜಮೀನುದಾರರ ಸಂಖ್ಯೆ ಎಷ್ಟು ಕಡಿಮೆ, ಆ ಅಲ್ಪಸಂಖ್ಯಾತ ಜಮೀನುದಾರರ ಹಿತವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಯಾರ ಹಿತವನ್ನು ಬಲಿ ಕೊಡ್ತು? ಬಹುಸಂಖ್ಯಾತ ರೈತರ ಹಿತವನ್ನು ಬಲಿ ಕೊಡ್ತು. ಪಾಪ ರೈತರ ಕಷ್ಟಗಳನ್ನು ಸರ್ಕಾರ ನೋಡ್ಲೇ ಇಲ್ಲ. ಹೋಮ್ಸ್ ಎನ್ನುವ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಕಾಯಂ ಜಮೀನುದಾರಿ ಪದ್ಧತಿ ಒಂದು ಶೋಚನೀಯ ವಿಷಯ, ಸರ್ಕಾರ ದೊಡ್ಡ ತಪ್ಪು ಮಾಡಿದೆ, ಸಾಮಾನ್ಯ ರೈತನಿಗೆ ಇದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಅಂತ. ಯಾರೋ ನಾವೆಲ್ಲ ಬರ್ದಿರೋದು, ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ದಿರೋದು ಕಾಯಂ ಜಮೀನುದಾರಿ ಪದ್ಧತಿಯ ಬಗ್ಗೆ. ನೋಡಿ, ಇದು ಒಂದು ಶೋಚನೀಯ ವ್ಯವಸ್ಥೆ, ಏಕೆಂದ್ರೆ ರೈತರನ್ನು ಶೋಷಿಸುವ ವ್ಯವಸ್ಥೆಯಾಗಿತ್ತಿದು. ಇಲ್ಲಿ ಸರ್ಕಾರ ದೊಡ್ಡ ತಪ್ಪು ಮಾಡಿದೆ. ಜಮೀನುದಾರರನ್ನು ಶಾಶ್ವತವಾದ ಮಾಲೀಕರನ್ನಾಗಿ ಮಾಡಿ ಶಾಶ್ವತವಾದ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದು ದೊಡ್ಡ ತಪ್ಪು. ಇದರಿಂದ ರೈತನಿಗೆ ಏನೂ ಆಗ್ಲಿಲ್ಲ, ರೈತನ ಶೋಷಣೆ ಇನ್ನೂ ಹೆಚ್ಚಾಯಿತು ಅಂತ ಹೇಳಿಬಿಟ್ಟು ಹೋಮ್ಸ್ ಹೇಳ್ತಾನೆ. ಹಾಗಾಗಿ ಈ ವ್ಯವಸ್ಥೆ ಕಾಯಂ ಜಮೀನುದಾರಿ ಪದ್ಧತಿ ಅನುಕೂಲಕ್ಕಿಂತ ಹೆಚ್ಚು ಅನಾನುಕೂಲವನ್ನೇ ಮಾಡ್ತು, ಹೆಚ್ಚು ಅನಾನುಕೂಲ ಮಾಡ್ತು. ಯಾರಿಗೂ ಅನುಕೂಲವಾಗ್ಲಿಲ್ಲ. ಯಾರೋ ಕೆಲವು ಜಮೀನುದಾರರಿಗೆ ಅನುಕೂಲವಾಯಿತು, ಆರಂಭದಲ್ಲಿ ಸರ್ಕಾರಕ್ಕೆ ಅನುಕೂಲವಾಯಿತು, ಅನಂತರದ ವರ್ಷಗಳಲ್ಲಿ ಸರ್ಕಾರಕ್ಕೂ ಲಾಸ್ ಆಗ್ತಾ ಹೋಯ್ತು. ಇದನ್ನು ನಾವು ಕಾಯಂ ಜಮೀನುದಾರಿ ಪದ್ಧತಿ ಅಂತ ನಾವು ಹೇಳ್ತೇವೆ. ಓಕೆ, ದಿಸ್ ಇಸ್ ವಾಟ್ ಪರ್ಮನೆಂಟ್ ಸೆಟಲ್ಮೆಂಟ್. ಒಂದೇ ಒಂದು ಸೆಕೆಂಡ್, ನಾನು ಇಲ್ಲಿ ನಿಮ್ಮನ್ನೆಲ್ಲ ಅನ್ಮ್ಯೂಟ್ ಮಾಡ್ತೇನೆ. ಓಕೆ ಓಕೆ, ಈಗ ಅನ್ಮ್ಯೂಟ್ ಮಾಡಿದ್ದೇನೆ, ನೀವು ಮಾತಾಡಬಹುದು. ಕಾಯಂ ಜಮೀನುದಾರಿ ಪದ್ಧತಿ ಬಗ್ಗೆ ಏನಾದ್ರೂ ಇದ್ರೆ ಕೇಳಿ, ನಾನು ಮುಂದೆ ರೈತವಾರಿ ಪದ್ಧತಿಯನ್ನು ಮಾತನಾಡ್ತೇನೆ. ಅರ್ಥವಾಯ್ತಾ? ಹಲೋ, ಮಾತಾಡಿ. ಕಾಯಂ ಜಮೀನುದಾರಿ ಪದ್ಧತಿಯ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಹೇಳಿ. ಹಲೋ, ಯಾರಿಗೂ ಡೌಟ್ ಇಲ್ವಾ? ಇಲ್ವಾ ಅಮ್ಮ? ಹೇಳೋ ಸುಟ್ಟು. ಹಾ ಹೇಳಪ್ಪ. ಸರ್, ಕಾಯಂ ಜಮೀನ್ದಾರ ಪದ್ಧತಿ
ಕಾಯಂ ಜಮೀನ್ದಾರು ಪದ್ಧತಿ ಹಾ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಲ್ಲ ಸರ್, ಹಾ ಎಷ್ಟರಲ್ಲಿ ಸರ್ ಜಾರಿಗೆ ತಂದಿದೆ, ಅದ್ರ ಬಗ್ಗೆ ಹೇಳ್ತೀನಿ ಅಂದ್ರಿ. ಹೇಳಿದೆ 1793ರಲ್ಲಿ ಅದನ್ನು 9ರಲ್ಲಿ ಜಾರಿಗೆ ತಂದ, 93ರಲ್ಲಿ ಅದನ್ನು ಕಾಯಂ ಮಾಡ್ದ. 23 ಮಾರ್ಚ್ 22 23 ಸರ್ 1793 ಮಾರ್ಚ್ 23 ಸರ್. ಹೌದಪ್ಪ, 22 ಅಥವಾ 23 ಎರಡು ಪುಸ್ತಕದಲ್ಲಿ ಕಂಟ್ರವರ್ಸಿ ಆಗಿದೆ, ತೊಂದ್ರೆ ಇಲ್ಲ, ಬರ್ಕೊಳ್ಳಿ. ಭಾಷಾ ಡೌಟ್ ಏನನ್ನ ಸರ್? ರೈತವಾರಿ ಪದ್ಧತಿಯಲ್ಲಿ ಇದ್ರಲ್ಲಿ ಸರ್ ಕಾಯಂ ಅದರಲ್ಲಿ ಅವರು ಬ್ರಿಟಿಷರು ಆ ಸರ್ಕಾರ ವಿಧಿಸುವಂತಹ ತೆರಿಗೆಗಿಂತ ಜಮೀನ್ದಾರರು ಅದಕ್ಕಿಂತ ಹೆಚ್ಚಾಗಿ ತೆರಿಗೆ ವಿಧಿಸ್ತಿದ್ರು. ಕಂದಾಯ ಆ ರೈತರು ಸರ್ಕಾರಕ್ಕೆ ಹೋಗಿ ದೂರ್ ಸಲ್ಲಿಸೋದು ಇರ್ಲಿಲ್ವೇನ್ ಸರ್? ಸರ್ಕಾರ ದೂರ್ ಕೇಳದೇ ಇಲ್ವಲ್ಲ, ನೀನುಂಟು ಜಮೀನ್ದಾರ ಉಂಟು. ಮತ್ತೆ ತುಂಬಾ ಶೋಷಣೆಗೆ ಒಳಗಾಗ್ತಾ ಇದ್ರಲ್ವಾ ಸರ್ ರೈತರು? ತುಂಬಾ ಶೋಷಣೆಗೆ ಒಳಗಾಗ್ತಾ ಇದ್ರಲ್ವಾ ಸರ್? ತುಂಬಾನೇ ಶೋಷಣೆಗೆ ಒಳಗಾಗಿದ್ರು. ಅದೇ ಮುಂದೆ 1857ರ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳಾದೋ, ರೈತರ ದಂಗೆಗಳಾದೋ, ಅವೆಲ್ಲ ಇದರ ಪರಿಣಾಮ. ಇನ್ನೇನಾದ್ರೂ ಡೌಟ್ ಇದೆಯಾ? ನಾನ್ ರೈತವಾರಿ ಪದ್ಧತಿಗೆ ಹೋಗ್ತೇನೆ ಸರ್. ಮತ್ತೆ ಕಂದಾಯ ಹೆಚ್ಚಿಸುವ ಅಧಿಕಾರ ಯಾರಿಗೂ ಇರ್ಲಿಲ್ವಾ ಸರ್? ಸರ್ಕಾರಕ್ಕಂತೂ ಇರ್ಲಿಲ್ಲ. ಜಮೀನುದಾರರು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳೋರು ರೈತರಿಂದ, ಸರ್ಕಾರಕ್ಕೆ ಇರ್ಲಿಲ್ಲ. ಆ ಒಪ್ಪಂದನೇ ಆಗಿದೆ. ಅದನ್ನೇ ಸೆಟಲ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ. ಕಂದಾಯ ನಿಗದಿ ಮಾಡಿರ್ತಾರಲ್ಲ ಸರ್ ಇವಾಗ? ಅಪ್ಪ, ಕಂದಾಯ ನಿಗದಿ ಮಾಡಿರ್ತಾರಲ್ಲ ಸರ್ ಇವಾಗ 10,000 ಅಂದ್ರೆ ತಿಂಗಳಿಗೆ, ವರ್ಷಕ್ಕೆ. ಮತ್ತೆ ಸರ್ಕಾರಕ್ಕೂ ಅದನ್ನ ಹೆಚ್ಚಿಸೋ ಅಧಿಕಾರ ಇಲ್ವಾ ಸರ್ ವರ್ಷಗಳು ಕಳೆದ ಹಾಗೆ? ಕಾಯಂ ಜಮೀನುದಾರಿ ಪದ್ಧತಿಯಲ್ಲಿ ಹೆಚ್ಚಿಸುವ ಅಧಿಕಾರ ಸರ್ಕಾರಕ್ಕೆ ಇರಲಿಲ್ಲ. ಓಕೆ. ಸರ್, ಬ್ರಿಟಿಷ್ ಅವ್ರ ಅಧಿಕಾರಕ್ಕೆ ಬಂದಾಗ, ಹಲೋ ಹೇಳಮ್ಮ. ಬ್ರಿಟಿಷ್ ಅವ್ರ ಅಧಿಕಾರಕ್ಕೆ ಬಂದಾಗ ಈ ರೈತರು ಈ ಜಮೀನ್ದಾರಿಗಳು ಒಪ್ಪಂದ ಮಾಡ್ಕೋಬಹುದಾಗಿತ್ತಲ್ಲ ಸರ್? ಏನಂತ? ಅವರು ಒಪ್ಪಂದಗಳೆಲ್ಲ ಮಾಡ್ಕೋಬಹುದಾಗಿತ್ತಲ್ಲ, ನಾವು ಇಷ್ಟೇ ಕೊಡ್ತೀವಿ, ನಮ್ಮನ್ನ ಒತ್ತಾಯ ಮಾಡ್ಬಾರ್ದು ಅಂತ ಹೇಳ್ಬೋದಾಗಿತ್ತಲ್ಲ? ಅಲ್ಲ, ಅವ್ರ ಮಾತನ್ನ ಕೇಳೋರು ಯಾರು? ಸರ್ಕಾರ ಏನು ಕೇಳುತ್ತ ಅವ್ರ ಮಾತನ್ನು? ಶೋಷಣೆ ಮಾಡ್ಬಾರ್ದು ರೈತರನ್ನೆಲ್ಲಾನು ಅಂತ ಒಪ್ಪಂದ ಮಾಡ್ಕೋಬಹುದಾಗಿತ್ತಲ್ಲ ಸರ್ ಅಧಿಕಾರಕ್ಕೆ ಬಂದಾಗ ಅವರು? ಅಂದ್ರೆ ನೀವ್ ಹೇಳ್ತಾ ಇರೋದು ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆದಾಗ ಹೇಳ್ಬೋದಾಗಿತ್ತಲ್ಲ ಸರ್, ಜಮೀನುದಾರರು ಮತ್ತು ರೈತರು ಅಂತ. ಅಮ್ಮ, ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂದ್ರೆ, ಈಗ ಸರ್ಕಾರ ಬಡವರ ಮಾತನ್ನು ಕೇಳ್ತಾ, ಇವತ್ತು ಸರ್ಕಾರ ಬಡವರ ಮಾತನ್ನು ಕೇಳುತ್ತಾ, ನಮ್ ಕಷ್ಟ ದುಮಾನಗಳನ್ನು ಸರ್ಕಾರ ಕೇಳುತ್ತಾ ನೀವು ಹೇಳಿ. ಕೇಳುತ್ತೆ ಅಂದ್ರೆ ನಾನು ಆಮೇಲೆ ಮಾತನಾಡ್ತೀನಿ. ಇಲ್ಲ. ಸೊ ಅವತ್ತಿನ ಸ್ಥಿತಿಯಲ್ಲಿಯೂ ಅಷ್ಟೇ ಸರ್ಕಾರದ ಒಂದು ಅಧಿಕಾರ ಏನು, ಭೂಕಂದಾಯ ಶೇಖರಣೆ ಮಾಡ್ಕೊಳ್ಳೋದು ಸರ್ಕಾರದ ಅಧಿಕಾರ. ಅದು ಕಂದಾಯ ಪಡೆಯೋದು ಸರ್ಕಾರದ ಅಧಿಕಾರ. ಸೊ ನಾವು ಅದನ್ನ ಹೇಗೋ ಪಡಿತೀವಿ, ಜಮೀನುದಾರ ಅಧಿಕಾರಿಗಳ ಮೂಲಕ ಪಡ್ಕೊಳ್ತೇವೆ. ನೀವು ಕೊಡ್ಬೇಕಷ್ಟೇ. ಇನ್ನು ಕ್ಲಾಸ್ ಆಗಿಲ್ಲ, ಯಾರು ಹೋಗ್ಬೇಡಿ, ರೈತವಾರಿ ಪದ್ಧತಿ ಇದೆ. ಓಕೆ. ಬರಗಾಲ, ಕ್ಷಾಮ ಅದೆಲ್ಲ ಬಂದಾಗ ಹೇಳ್ಬೋದಾಗಿತ್ತಲ್ಲ ಸರ್? ಈಗ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ಹೆಂಗ್ ಕೊಡ್ಬೇಕು ಅಂತ. ಅಂದ್ರೆ ಅವ್ರ ವಾದ ಏನಂದ್ರೆ, ಮಳೆ ಬಂದಾಗ ನೀವು ಜಾಸ್ತಿ ಬೆಳೆದು ಇಟ್ಕೊಂಡಿದ್ದೀರಾ, ನಾವು ಜಾಸ್ತಿ ಕೇಳಿದೀವ? ಇಲ್ಲ, ನಾವು ಕೇಳಿದ್ ಬರೀ 10,000. ನಾನ್ ಬರೀ ಎಕ್ಸಾಂಪಲ್ ಹೇಳ್ತಾ ಇರೋದು. ನೀವ್ ಅವಾಗ 1,00,000 ಬೆಳೆದು ಇಟ್ಕೊಂಡಿದ್ದೀರಾ, ನನಗ್ ಕೊಡಿ, ಮಳೆ ಬರ್ಲಿ ಬಿಡ್ಲಿ ನಮಗ್ ಕೊಡಿ. ಅದು ಅವ್ರ ವಾದ. ಜಮೀನ್ದಾರರು ಎಲ್ಲಾನು ಈ ರೀತಿ ವಸೂಲಿ ಮಾಡ್ತಾ ಇದ್ರಲ್ಲ ಸರ್, ಅವ್ರು ಹೇಳ್ಬೇಕಾಗಿತ್ತು, ಈ ಜಮೀನ್ದಾರಿ ತೆಗ್ದಾಕ್ರಿ, ನಾವು ನಿಮ್ಗೆ ಕೊಡ್ತೀವಿ ನೇರವಾಗಿ ಅಂತ. ಯಾರಿಗ್? ಸರ್ಕಾರಕ್ಕ? ಹೇಳ್ಬೋದಾಗಿತ್ತಲ್ಲ ಸರ್. ರೈತರ ಮಾತನ್ನು ಕೇಳುವವರು ಯಾರೂ ಇರಲಿಲ್ಲ. ರೈತರ ಮಾತು ಕೇಳೋರು ಯಾರು ಇಲ್ಲಮ್ಮ. ರೈತರು ಒಂಥರ ಫುಟ್ಬಾಲ್, ಈ ಕಡೆ ಸರ್ಕಾರನು ಒದಿಯುತ್ತೆ, ಆ ಕಡೆ ಜಮೀನುದಾರನು ಒದಿಯುತ್ತೆ. ಒದಿಸ್ಕೊಂಡು ಕಂದಾಯ ಕಟ್ಟಬೇಕಿತ್ತು.
ಕಾಣದೇ ಇರೋರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೌದು. ಓಕೆ, ಇರ್ಲಿ, ನಾನ್ ಮತ್ತೆ ನಿಮ್ಮನ್ನೆಲ್ಲ ಮ್ಯೂಟ್ ಮಾಡ್ತೇನೆ. ನಾನು ಇನ್ನೊಂದು ವ್ಯವಸ್ಥೆ ಬಗ್ಗೆ ನಾನು ಮಾತನಾಡ್ತೀನಿ. ಮಾತನಾಡ್ಲಾ ಬೇಡವಾ? ಮಾತಾಡಿ ಸರ್. ಓಕೆ, ಒಂದೇ ಒಂದ್ ಸೆಕೆಂಡ್. ಓಕೆ, ಸೊ ನಾನೀಗ ಮತ್ತೊಂದು ವ್ಯವಸ್ಥೆಯ ಕಡೆಗೆ ಬರ್ತಾ ಇದ್ದೇನೆ. ಬಂಗಾಳದಲ್ಲಿ ಬ್ರಿಟಿಷರು, ಬಹುಶಃ ಕೇಳಿಸ್ತಾ ಇದೆ ಅನ್ಸುತ್ತೆ, ಕಾಣ್ತಾ ಇದೆ ಅನ್ಸುತ್ತೆ, ಕೈ ಎತ್ತಿ, ಕಾಣ್ತಾ ಇದೆಯಾ? ಓಕೆ, ರೈಟ್. ಸೊ ಇನ್ನೊಂದು ವ್ಯವಸ್ಥೆ ಬ್ರಿಟಿಷರ ಭೂಕಂದಾಯ ನೀತಿಗಳಲ್ಲಿ ಮತ್ತೊಂದು ಪ್ರಮುಖವಾದದ್ದು ಅಂದ್ರೆ ಈ ಒಂದು ರೈತವಾರಿ ಪದ್ಧತಿ. ನೋಡಿ, ಬಂಗಾಳದಲ್ಲಿ ಬ್ರಿಟಿಷರು ಕಾಯಂ ಜಮೀನುದಾರಿ ಪದ್ಧತಿಯನ್ನು ತಂದ್ರು. ಅದರಿಂದ ಅವ್ರಿಗೂ ಅನುಕೂಲವಾಗ್ಲಿಲ್ಲ, ರೈತರಿಗೂ ಅನುಕೂಲವಾಗ್ಲಿಲ್ಲ, ಈ ಕಡೆ ಜಮೀನುದಾರರಿಗೂ ಅನುಕೂಲವಾಗ್ಲಿಲ್ಲ. ಹೋಗ್ಲಿ ಬಿಡಿ, ಹಾಳಾಗೋಗ್ಲಿ. ಕಾಲಾನಂತರ ಬ್ರಿಟಿಷರು ಅದನ್ನು ರದ್ದು ಮಾಡಿದ್ರು. ಸೊ ಇನ್ನೊಂದು ವ್ಯವಸ್ಥೆಯನ್ನು ತಮ್ಮ ಒಂದು ಆಳ್ವಿಕೆಯ ಕಾಲದಲ್ಲಿ ಅವರು ಜಾರಿಗೆ ತಂದ್ರು. ಅದನ್ನು ನಾವು ರೈತವಾರಿ ಪದ್ಧತಿ ಅಂತ ಕರಿತೀವಿ. ಅರ್ಥ ಇಷ್ಟೇ, ವೆರಿ ಸಿಂಪಲ್ ಇದು. ರೈತವಾರಿ ಪದ್ಧತಿ ಅಂದ್ರೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ನೀಡುವ ವ್ಯವಸ್ಥೆ. ಇದು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ರೂಢಿಯಲ್ಲಿದ್ದಂತಹ ವ್ಯವಸ್ಥೆ. ರೈತರೇ ನೇರವಾಗಿ ಕಂದಾಯವನ್ನು ಸರ್ಕಾರಕ್ಕೆ ನೀಡುವ ಪದ್ಧತಿ, ಮಧ್ಯವರ್ತಿಗಳು ಯಾರೂ ಇಲ್ಲ. ಅದೇ ರೈತವಾರಿ ಪದ್ಧತಿ. ಓಕೆ, ಸೊ ಈ ರೈತವಾರಿ ಪದ್ಧತಿಯನ್ನು 1820ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾಯಿತು. ಇದನ್ನು ಮೊದಲು ಜಾರಿಗೆ ತಂದದ್ದು ಮದ್ರಾಸ್ ಪ್ರಾಂತ್ಯದಲ್ಲಿ. ಮದ್ರಾಸ್ನ ಗವರ್ನರ್ ಸರ್ ಥಾಮಸ್ ಮನ್ರೋ ಇದನ್ನು ಜಾರಿಗೆ ತಂದ. ಥಾಮಸ್ ಮನ್ರೋ ಇದನ್ನು ಜಾರಿಗೆ ತಂದ. ಎಲ್ಲಿ? ಮದ್ರಾಸ್ ಪ್ರಾಂತ್ಯದಲ್ಲಿ. ಅಲ್ಲಿ ಒಬ್ಬ ಕಂದಾಯ ಅಧಿಕಾರಿ ಇದ್ದ, ಅಲೆಕ್ಸಾಂಡರ್ ರೀಡ್ ಅಂತ ಹೇಳಿಬಿಟ್ಟು. ಅವನ ಒಂದು ಸಹಾಯದಿಂದ ಈ ಒಂದು ರೈತವಾರಿ ವ್ಯವಸ್ಥೆಯನ್ನು ಈತ, ಇದೇನು ಹೊಸದೇನು ಅಲ್ಲ, ಭಾರತದಲ್ಲಿದ್ದಂತಹ ಹಳೆಯ ವ್ಯವಸ್ಥೆನೆ. ಥಾಮಸ್ ಮನ್ರೋನೇ ಹೇಳ್ತಾನೆ, ರೈತವಾರಿ ಪದ್ಧತಿ ಭಾರತದಲ್ಲಿ ಹೊಸದೇನೂ ಅಲ್ಲ, ಭಾರತದಲ್ಲಿ ಹಳೆಯ ಹಿಂದಿನ ಕಾಲದಿಂದ ಇದ್ದಂತಹ ಒಂದು ವ್ಯವಸ್ಥೆನೆ. ಅದನ್ನು ನಾನು ಒಂದ್ ಸ್ವಲ್ಪ ವ್ಯವಸ್ಥಿತವಾಗಿ ಜಾರಿಗೆ ತಂದಿದ್ದೀನಿ ಅಂತ ಥಾಮಸ್ ಮನ್ರೋ ಹೇಳ್ತಾನೆ. ಸೊ ಹಾಗಾಗಿ ರೈತವಾರಿ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾಯಿತು. ಅನಂತರ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಬೇರೆ ಪ್ರಾಂತ್ಯ ಇನ್ನೆಲ್ಲೂ ಅಲ್ಲ, ಈ ಒಂದು ಬಾಂಬೆ ಪ್ರಾಂತ್ಯ, ಇಲ್ಲೆಲ್ಲ ಇದನ್ನು ಜಾರಿಗೆ ತರಲಾಯಿತು. ಇದನ್ನೇ ನಾವು ರೈತವಾರಿ ಪದ್ಧತಿ ಅಂತೀವಿ. ಅಂದ್ರೆ ಸರ್ಕಾರ ರೈತರಿಂದ ನೇರವಾಗಿ ಕಂದಾಯ ವಸೂಲಿ ಮಾಡುವ ವ್ಯವಸ್ಥೆ. ಇಲ್ಲಿ ಯಾರೂ ಮಧ್ಯವರ್ತಿಗಳು ಇಲ್ಲ. ಏನಕ್ಕೆ ಥಾಮಸ್ ಮನ್ರೋ ಕಾಯಂ ಜಮೀನುದಾರಿ ಪದ್ಧತಿ ಮೊದಲಿತ್ತ ಅಲ್ಲಿ ಎಲ್ಲಿ? ಬಂಗಾಳದಲ್ಲಿ. ಮತ್ತ ಅದನ್ನು ಬಿಟ್ಟು ಮದ್ರಾಸ್ನಲ್ಲಿ ರೈತವಾರಿ ಪದ್ಧತಿಯನ್ನು ಯಾಕೆ ಜಾರಿಗೆ ತಂದ? ಸೊ ಕಾರಣಗಳು, ರೈತವಾರಿ ಪದ್ಧತಿಯನ್ನು ಜಾರಿಗೆ ತರೋಕೆ ಕಾರಣಗಳು. ಒಂದು, ಕಾಯಂ ಜಮೀನುದಾರಿ ಪದ್ಧತಿ ಬ್ರಿಟಿಷರಿಗೆ ಯಾವುದೇ ಅನುಕೂಲ ಮಾಡಿಕೊಡ್ಲಿಲ್ಲ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಪದ್ಧತಿಯನ್ನು ಆತ ಜಾರಿಗೆ ತರೋಕೆ ಮುಂದಾದ. ಅದನ್ನೇ ನಾವು ರೈತವಾರಿ ಪದ್ಧತಿ ಅಂತ ನಾವು ಕರಿತೇವೆ. ಓಕೆ, ಯಾರೋ ಮಾತಾಡ್ತಾ ಇದ್ದೀರಾ? ಓಕೆ, ಇರ್ಲಿ. ನೆಕ್ಸ್ಟ್, ಎರಡನೇ ಕಾರಣ, ದಕ್ಷಿಣದಲ್ಲಿ ಜಮೀನುದಾರರು ಇರ್ಲಿಲ್ಲ, ಜಮೀನುದಾರಿ ವರ್ಗ ಇರ್ಲಿಲ್ಲ. ಬಂಗಾಳದಲ್ಲಿ ಜಮೀನುದಾರರಿದ್ರು, ಹಾಗಾಗಿ ಅಲ್ಲಿ ಜಮೀನುದಾರಿ ವ್ಯವಸ್ಥೆ ಜಾರಿಗೆ ತರೋಕೆ ಸಾಧ್ಯವಾಗಿತ್ತು. ಆದ್ರೆ ಆ ರೀತಿಯ ದೊಡ್ಡ ಜಮೀನುದಾರಿ ಕುಳಗಳು ದಕ್ಷಿಣ ಭಾರತದಲ್ಲಿ ಇರ್ಲಿಲ್ಲ, ಅಥವಾ ಮದ್ರಾಸ್ ಪ್ರಾಂತ್ಯದಲ್ಲಿ ಇರ್ಲಿಲ್ಲ. ನಾನು ಜಮೀನುದಾರಿ ವ್ಯವಸ್ಥೆ ಜಾರಿಗೆ ತತ್ತೀನಿ ಅಂದ್ರೂ ಅಲ್ಲಿ ಯಾರೂ ಇರ್ಲಿಲ್ಲ. ಹಾಗಾಗಿ
ಆತ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ. ಮೂರನೇದು ರೈತರ ಶೋಷಣೆ ತಪ್ಪಿಸಲು. ಇದು ದೊಡ್ಡ ಬೋಗಸ್. ಇದು ರೈತರ ಶೋಷಣೆಯನ್ನು ತಪ್ಪಿಸ್ತೀವಿ ಅಂತ ಹೇಳಿದ್ದು ದೊಡ್ಡ ಸುಳ್ಳು, ಮಹಾ ಸುಳ್ಳು ಅದು. ಓಕೆ, ಬಟ್ ಅವ್ರು ಕೊಟ್ಟ ಕಾರಣ ರೈತರ ಶೋಷಣೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ದಷ್ಟೇ ಅದು. ನಾಲ್ಕನೇದಾಗಿ ಬಹುಸಂಖ್ಯಾತ ರೈತರ ಬೆಂಬಲ ಪಡೆಯಲು. ಇದೇನೋ ಸರಿ, ಓಕೆ, ರೈತರೇ ಭೂಮಿಯ ಒಡೆಯರು, ಸೊ ಅವರ ಬೆಂಬಲವನ್ನು ಸರ್ಕಾರ ಪಡೆದುಕೊಳ್ಬೇಕು. ನಾಳೆ ರೈತರು ದಂಗೆ ಏಳಬಾರದು ಸರ್ಕಾರದ ವಿರುದ್ಧ. ಅದನ್ನೆಲ್ಲ ಹೇಗ್ ತಪ್ಪಿಸೋದು? ನಾವು ರೈತರ ಜೊತೆಗೆ ನೇರ ಸಂಪರ್ಕದಲ್ಲಿ ಇರಬೇಕು, ಮಧ್ಯವರ್ತಿಗಳ ಕಾಟ ಇಲ್ಲದಂತೆ ಮಾಡ್ಬೇಕು. ಹಾಗಾಗಿ ಈ ಕಾರಣಗಳಿಂದ ರೈತವಾರಿ ಪದ್ಧತಿ ಜಾರಿಗೆ ಬಂತು. ಇವು ಕಾರಣಗಳು. ಲಕ್ಷಣಗಳೇನು? ನಾನು ಇಷ್ಟೊತ್ತು ಹೇಳಿದ್ರದೇ ಮೂರ್ತ ರೂಪ. ಮತ್ತೆ ಹೇಳ್ತೀನಿ. ಸರ್ಕಾರ ರೈತರಿಂದ ನೇರವಾಗಿ ಕಂದಾಯ ವಸೂಲಿ ಮಾಡ್ತಾ ಇತ್ತು, ಒಂದು. ಎರಡನೇದು, ನೋ ಮೀಡಿಯೇಟರ್ಸ್, ಮಿಡ್ಲ್ ಮೆನ್ ಇಲ್ಲ, ಮಧ್ಯವರ್ತಿಗಳಿಲ್ಲ. ಸರ್ಕಾರ, ರೈತ. ಓಕೆ, ರೈತರೇ ಭೂಮಿಯ ಒಡೆಯರು. ಭೂಮಿಯ ಒಡೆಯರು ಯಾರು? ರೈತರೇ ಭೂಮಿಯ ಒಡೆಯರು. ಅವರು ಮಾರ್ಬೋದು, ಭೂಮಿಯನ್ನು ಕೊಳ್ಳಬಹುದು ಯಾರು? ರೈತರು. ಆದ್ರೆ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ಬೇಕು. ನಾನ್ ಮಾರ್ತಾ ಇದ್ದೀನಿ, ನಾನು ಇಂಥವನಿಗೆ ಕೊಡ್ತಾ ಇದ್ದೀನಿ, ಇಂಥವನಿಂದ ನಾನು ಭೂಮಿ ತಗೋತಾ ಇದ್ದೀನಿ. ಸರ್ಕಾರಕ್ಕೆ ಮಾಹಿತಿ ಕೊಡ್ಬೇಕಿತ್ತು. ಯಾಕೆ ಸರ್ ಕೊಡ್ಬೇಕು? ಯಾಕೆಂದ್ರೆ ಅವ್ರ ಹತ್ರ ಕಂದಾಯ ವಸೂಲಿ ಮಾಡ್ಬೇಕಲ್ಲ ಸರ್ಕಾರ, ಯಾರೋದೋ ಭೂಮಿ ತಗೊಂಡವನ ಹತ್ರ. ಹಾಗಾಗಿ ಆಮೇಲೆ ಭೂಮಿಯನ್ನು ಫಲವತ್ತತೆಯ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗಿತ್ತು. ಗುಡ್, ಬ್ಯಾಡ್ ಅಂತ ಹೇಳ್ಬಿಟ್ಟು, ಉತ್ತಮ ಭೂಮಿ, ಫಲವತ್ತಾದ ಭೂಮಿ ಅಂತ ಎಲ್ಲ. ಆಮೇಲೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಕೊಡ್ಬೇಕಿತ್ತು. ಪದೇ ಪದೇ ಅದನ್ನ ನಾನೇನು ಹೇಳೋದು ಬೇಕಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗಿ ಬೆಳೆ ನಷ್ಟವಾದ್ರೆ, ಸರ್ ಬರಗಾಲ ಬಂತು ಸರ್, ಕ್ಷಾಮ ಬಂತು ಸರ್, ಅಲ್ಲಿ ನೋಡಿ ಸರ್ಕಾರ 8ರಿಂದ 10% ಡಿಸ್ಕೌಂಟ್ ಅಂತೆ. 8ರಿಂದ 10% ರಿಯಾಯಿತಿ ಅಷ್ಟೇ. ಓಕೆ, ಸರ್ಕಾರ ಭೂಕಂದಾಯ ಎಷ್ಟು ನಿಗದಿ ಮಾಡಿತ್ತು ರೈತರಿಂದ? 1/3 2/1 ಭಾಗ. ಅಂದ್ರೆ 1/3 ಭಾಗ ಅಂದ್ರೆ ಅರೌಂಡ್ 33%, ಅರ್ಧ ಭಾಗ ಅಂದ್ರೆ 50%, ಕಡಿಮೆ ಅಂದ್ರೆ 33%, ಜಾಸ್ತಿ ಅಂದ್ರೆ 50% ಅಷ್ಟು ಕಂದಾಯವನ್ನು ಸರ್ಕಾರ ರೈತರಿಂದ ಪಡಿತಾ ಇತ್ತು ಪ್ರತಿ ವರ್ಷ. ಇನ್ನೊಂದು, ಇಲ್ಲಿ ವ್ಯವಸ್ಥೆಯಲ್ಲಿ ಸರ್ಕಾರ ಕಂದಾಯವನ್ನು ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ನೋಡಿ, ಆ ಅಧಿಕಾರ ಓಪನ್ ಇಟ್ಕೊಂಡ್ರಿ ಇಲ್ಲಿ. ಎಲ್ಲಿ? ರೈತವಾರಿ ಪದ್ಧತಿಯಲ್ಲಿ. ಜಮೀನುದಾರಿ ಪದ್ಧತಿಯಲ್ಲಿ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ, ಇಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ ಅವಕಾಶ ಇತ್ತು. ಸೊ ಇವೆಲ್ಲ ರೈತವಾರಿ ಪದ್ಧತಿಯ ಲಕ್ಷಣಗಳು. ಸರ್ಕಾರನೇ ರೈತರಿಂದ ಕಂದಾಯ ವಸೂಲಿ ಮಾಡುತ್ತೆ. ಯಾರ ಮೂಲಕ? ತನ್ನ ಅಧಿಕಾರಿಗಳ ಮೂಲಕ. ರೈತರೇ ಭೂಮಿಯ ಒಡೆಯರು. ರೈತರೇ ಕಂದಾಯವನ್ನು ಸರ್ಕಾರಕ್ಕೆ ಕೊಡಬೇಕು ಹಣದ ರೂಪದಲ್ಲಿ. ನಿಗದಿಪಡಿಸಿದ ಕಂದಾಯ ಎಷ್ಟು? 33ರಿಂದ 50%. ಓಕೆ, ಇವೆಲ್ಲ ಇದರ ಒಂದು ಲಕ್ಷಣಗಳು. ಓಕೆ, ನೆಕ್ಸ್ಟ್. ಹಾಗಾದ್ರೆ ಈ ಪದ್ಧತಿಯನ್ನೇನು ಮದ್ರಾಸ್ ಪ್ರಾಂತ್ಯದಲ್ಲಿ ಜಾರಿಗೆ ತರಲಾಯಿತು ಅಲ್ಲ, ಇರೋ ವ್ಯವಸ್ಥೆಗಳಲ್ಲಿ ಇದು ಒಳ್ಳೆಯದೇ, ರೈತವಾರಿ ಪದ್ಧತಿ. ಹಾಗಾದ್ರೆ ಇದರ ಅನುಕೂಲಗಳೇನು? ಭೂಮಿಯ ರೈತರು ಅಥವಾ ರೈತರೇ ಭೂಮಿಯ ಒಡೆಯರಾದ್ರಿಂದ ಅವರು ಹೆಚ್ಚು ಆಸಕ್ತಿ ಮಾಡಿ ಕೃಷಿಯಲ್ಲಿ ತೊಡಗಿದರು. ಭೂಮಿ ನಂದು, ನಾನು ಜಾಸ್ತಿ ದುಡಿದ್ರೆ ನನಗೇನೆ ಅದು, ಸರ್ಕಾರಕ್ಕೆ ಒಂದಷ್ಟು ಕಂದಾಯ ಕೊಟ್ರೆ ಆಯ್ತು. ಹಾಗಾಗಿ ರೈತರು ಹೆಚ್ಚು ಆಸಕ್ತಿಯನ್ನು ಹೊಂದಿದರು. ಸರ್ಕಾರ ರೈತರಿಗೆ ಸಾಲ ಕೊಡ್ತಾ ಇತ್ತು, ತಕಾವಿ ಸಾಲ, ಅಲ್ಪಾವಧಿ ಸಾಲವನ್ನು ಕೊಡೋದು, ವ್ಯವಸಾಯ ಮಾಡೋಕೆ ಅನುಕೂಲ ಆಗ್ಲಿ, ಗೊಬ್ಬರ ತಗೊಳ್ಳೋಕೋ, ಬೀಜಗಳನ್ನು ಕೊಳ್ಳೋಕೋ, ಎತ್ತಿನ ಗಾಡಿ ಕೊಳ್ಳೋಕೋ, ಎತ್ತುಗಳು ಕೊಳ್ಳೋಕೋ ಸಾಲ ಕೊಡೋದು ಸರ್ಕಾರ. ಸರ್ಕಾರ ರೆವಿನ್ಯೂ ಕಲೆಕ್ಟರ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಿತ್ತು ಕಂದಾಯ ಶೇಖರಣೆ ಮಾಡೋಕೆ. ನೀವು ಇವತ್ತು ತಮಿಳ್ನಾಡು ಕಡೆಗೆ ಹೋದ್ರೆ ನಮ್ಮಲ್ಲೆಲ್ಲ ಜಿಲ್ಲಾಧಿಕಾರಿ DC ಅಂತೀವಿ, ಆದ್ರೆ ತಮಿಳ್ನಾಡು ಕಡೆ ಎಲ್ಲ ಕಲೆಕ್ಟರ್ ಅಂತಾನೆ ಕರೆಯೋದು ಅವ್ರನ್ನೆಲ್ಲ. ಜಿಲ್ಲಾಧಿಕಾರಿಯನ್ನು ಕಲೆಕ್ಟರ್ ಅಂತ ಕರೀತಾರೆ. ಕಲೆಕ್ಟರ್ ಅಂದ್ರೆ ಏನು? ಸಂಗ್ರಹಣೆ ಮಾಡೋನು. ಏನನ್ನ ಸಂಗ್ರಹಣೆ ಮಾಡೋನು? ಕಂದಾಯ ಸಂಗ್ರಹಣೆ ಮಾಡೋನು. ಅವನ ಕೆಲಸನೇ ಅದು ಮುಖ್ಯವಾಗಿ. ಹಾಗಾಗಿ ರೆವಿನ್ಯೂ ಕಲೆಕ್ಟರ್ ಎನ್ನುವ ಅಧಿಕಾರಿಯನ್ನು ನೇಮಕ ಮಾಡಿ ಅವನ ಮೂಲಕ, ಅವನ ಅಧೀನ ಅಧಿಕಾರಿಗಳ ಮೂಲಕ ಸರ್ಕಾರ ಕಂದಾಯ ಶೇಖರಣೆ ಮಾಡ್ತಾ ಇತ್ತು. ರೈತರಿಗೆ ಭೂ ಒಡೆತನದ ಹಕ್ಕನ್ನು ಕೊಟ್ಟಿತ್ತು, ಪಾಣಿ ಮತ್ತು ಪಟ್ಟ ಕೊಟ್ಟಿತ್ತು ಸರ್ಕಾರ. ನೀನೇ ಭೂಮಿಯ ಒಡೆಯ, ಪಾಣಿ ಒಡೆತನದ ಹಕ್ಕು, ಪಟ್ಟ ನೀನು ಇಷ್ಟು ಭೂಮಿಯ ಒಡೆಯ, ಹಾಗಾಗಿ ಇಷ್ಟು ಕಂದಾಯ ಸರ್ಕಾರಕ್ಕೆ ಕೊಡ್ಬೇಕು ಪ್ರತಿ ವರ್ಷ. ಅದೇ ಪಟ್ಟ. ಪಟ್ಟ ಅಂದ್ರೆ ಒಪ್ಪಂದ, ಪಾಣಿ ಅಂದ್ರೆ ಭೂಮಿಯ ಒಡೆತನ.
ನೀವು ಹೋಗಿ ಪಾಣಿ ತತ್ತೀರಾ ಅಲ್ವಾ ತಾಲೂಕ್ ಆಫೀಸಲ್ಲಿ, ಯಾರ ಹೆಸರಲ್ಲಿ ಇದೆ ಭೂಮಿ ಅಂತ ಹೇಳ್ಬಿಟ್ಟು 15 ರೂಪಾಯಿ ಕೊಟ್ಟು ಕ್ಯೂನಲ್ಲಿ ನಿಂತ್ಕೊಂಡು. ಓಕೆ, ಮಧ್ಯವರ್ತಿಗಳಿಲ್ಲ. ಬಹುದೊಡ್ಡ ವಿಚಾರ ಇದು, ಮಧ್ಯವರ್ತಿಗಳೇ ಇಲ್ಲ. ಹಾಗಾಗಿ ಮಧ್ಯವರ್ತಿಗಳ ಶೋಷಣೆ ಅನ್ನೋದೇ ಇಲ್ಲ ಇಲ್ಲಿ. ಮಧ್ಯವರ್ತಿಗಳೇನೋ ಇಲ್ಲ, ಆದ್ರೆ ಮಧ್ಯವರ್ತಿಗಳಿಗಿಂತ ದೊಡ್ಡವ್ರು ಯಾರು, ಬಲಿಷ್ಠರು ಯಾರು? ಸರ್ಕಾರ. ಸರ್ಕಾರನೇ ಸಾಕಲ್ವಾ? ಓಕೆ, ಬಹುಸಂಖ್ಯಾತ ರೈತರ ಬೆಂಬಲ ಸರ್ಕಾರಕ್ಕೆ ಸಿಕ್ತು, ಹಂಗನ್ಕೊಳ್ಳೋಣ. ಸಿಕ್ತು, ಅನ್ಕೊಂಡಿತ್ತು ಸರ್ಕಾರ, ರೈತರೆಲ್ಲ ನಮ್ಮ ಪರವಾಗಿದ್ದಾರೆ ಅಂತ. ಸರ್ಕಾರ ಕಂದಾಯ ಹೆಚ್ಚಿಸುವ ಇಳಿಸುವ ಅಧಿಕಾರ ಹೊಂದಿತ್ತು. ಸರ್ಕಾರದ ಕಡೆಯಿಂದ ಅದು ಗುಣ, ಒಳ್ಳೆಯ ಅಂಶ. ರೈತರ ಕಡೆಯಿಂದ ನಿಂತು ನಾವು ಯೋಚನೆ ಮಾಡಿದ್ರೆ ಅದೊಂದು ಡ್ರಾಬ್ಯಾಕ್, ಅದೊಂದು ಅವಗುಣ, ಅದೊಂದು ದೋಷ. ಹೌದಲ್ವಾ? ಯೋಚನೆ ಮಾಡಿ. ಸೊ ಇವೆಲ್ಲ ಗುಣಗಳು. ಓಕೆ, ಹಾಗಾದ್ರೆ ಇದರ ಅವಗುಣಗಳೇನು, ದೋಷಗಳೇನು ಅಂತ ಅಂದ್ರೆ, ಒಂದು, ಭೂ ಕಂದಾಯ ಅಧಿಕವಾಗಿತ್ತು. 50% ಭೂ ಕಂದಾಯ. ಅಯ್ಯೋ ಸ್ವಾಮಿ, ಕಾಯಂ ಜಮೀನುದಾರಿ ಪದ್ಧತಿಗೆ ಹೋಲ್ಸಿರೆ ಕಡಿಮೆ ಅಲ್ವಾ ಸಾರ್? ಕಡಿಮೆನೆ, ಆದ್ರೆ 50% ಅದು ಜಾಸ್ತಿನೇ. ಎರಡನೇದು, ರೆವಿನ್ಯೂ ಕಲೆಕ್ಟರ್ಗಳು ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ಸರ್ಕಾರದ ಅಧಿಕಾರಿಗಳೇನ್ ಕಡಿಮೆ ಏನಲ್ಲ. ಹಾಗಾಗಿ ಅವರು ಜಮೀನುದಾರರಿಗಿಂತ ಬಲವಾಗಿದ್ರು, ಅವರು ಶೋಷಣೆ ಮಾಡ್ತಾ ಇದ್ರು ಈ ಪದ್ಧತಿಯಲ್ಲಿ. ಎಲ್ಲೋದ್ರೂ ರೈತರ ಪಾಡೆ. ಮೂರನೇದಾಗಿ, ಕಂದಾಯ ನೀಡಲಾಗದ ರೈತರ ಭೂಮಿಯನ್ನು ಕಿತ್ಕೊಳ್ಳಲಾಗ್ತಾ ಇತ್ತು, ಹರಾಜು ಮಾಡ್ಲಾಗ್ತಾ ಇತ್ತು ಬೇರೆ ಇನ್ಯಾರಿಗೂ. ಓಕೆ, ಈ ವರ್ಷ ಕೊಟ್ಟಿಲ್ಲ ಪಾಪ, ಏನೋ ಬೇಸಾಯ ಆಗಿಲ್ಲ, ಮಳೆ ಬಂದಿಲ್ಲ, ಈ ವರ್ಷ ರಿಯಾಯಿತಿ ಕೊಡೋಣ. ಅದೆಲ್ಲ ಇಲ್ಲ. ಕೊಡ್ಲಿಲ್ವಾ ಕಂದಾಯ, ಕಿತ್ಕೋ ಅವನ್ ಭೂಮಿ, ಬೇರೆ ಇನ್ಯಾರಿಗೋ ಕೊಡು. ಸೊ ರೈತರು ಸಾಕಷ್ಟು ನೊಂದ್ರು. ತುಂಬಾ ಜನ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅಂತ ರೈತರು ಸಾಲ ಮಾಡ್ತಾ ಇದ್ರು, ಲೇವಾದೇವಿಗಾರರಿಂದ, ಚೆಟ್ಟಿಯಾರ್ಗಳಿಂದ, ಶ್ರೀಮಂತರಿಂದ ಸಾಲ ಮಾಡಿ ಸರ್ಕಾರಕ್ಕೆ ಕಂದಾಯ ಕೊಟ್ಟು ಭೂಮಿಯನ್ನು ಉಳಿಸ್ಕೊಳ್ಳೋರು. ಎಷ್ಟು ದಿನ ಸಾಲ ಮಾಡಕ್ಕಾಗುತ್ತೆ? ಎಷ್ಟು ಅಂತ ಸಾಲ ಮಾಡಕ್ಕಾಗುತ್ತೆ? ಕೊನೆಗೆ ಭೂಮಿಯನ್ನೇ ಮಾರ್ತಾ ಇದ್ರು ಕಂದಾಯ ಕೊಡೋಕಾಗದೆ. ಓಕೆ, ಹಾಗಾಗಿ ಇದರ ಮತ್ತೊಂದು ದೊಡ್ಡ ದೋಷ ಏನಂದ್ರೆ, ಸರ್ಕಾರ ಇಲ್ಲಿ ಜಮೀನುದಾರರಿಗಿಂತ ಬಲಿಷ್ಠವಾಗಿತ್ತು. ಗವರ್ನಮೆಂಟ್ ವಾಸ್ ಮೋರ್ ಪವರ್ಫುಲ್ ದೆನ್ ದ ಜಮೀನ್ದಾರ್. ಜಮೀನುದಾರನಿಗಿಂತ ಬಲಿಷ್ಠವಾಗಿತ್ತು ಸರ್ಕಾರ. ಹಾಗಾಗಿ ರೈತರ ಹಿತವನ್ನು ಕಾಪಾಡಲು ಯಾರೂ ಇರಲಿಲ್ಲ. ಸೊ ಇದು ರೈತವಾರಿ ಪದ್ಧತಿ. ಸೊ ಕೊನೆಗೆ ಏನು ಸಾರ್ ಇದು? ಒಬ್ಬ ಬ್ರಿಟಿಷ್ ಅಧಿಕಾರಿನೇ ಬರೀತಾನೆ, ಉತ್ತರ ಪ್ರದೇಶದಲ್ಲಿ ರೈತರು ಬಡತನದ ರೇಖೆಯಲ್ಲಿ ಜೀವನ ಮಾಡುತ್ತಿದ್ದರು. ಸಾರಿ, ಇದು ಉತ್ತರ ಪ್ರದೇಶ ಅಲ್ಲ, ಕ್ಷಮಿಸಿ, ಅದನ್ನು ಸರಿ ಮಾಡಬೇಕು. ದಕ್ಷಿಣ ಭಾರತದಲ್ಲಿ ಅದು. ಓಕೆ, ದಕ್ಷಿಣ ಭಾರತದಲ್ಲಿ ರೈತರು ಬಡತನದ ರೇಖೆಯಲ್ಲಿ ಜೀವನ ಮಾಡ್ತಾ ಇದ್ರು. ಸಾಲ, ಬಡತನದ ಹೊರೆ ಹೆಚ್ಚಾಗಿ, ಸಾಲ ಮತ್ತು ಬಡತನದ ಹೊರೆ ಹೆಚ್ಚಾಗಿ ರೈತರು ಚೆಟ್ಟಿಯಾರ್ಗಳಿಂದ ಸಾಲ ಪಡೆಯುತ್ತಿದ್ದರು. ಸಾಲ ಪಡಿತಾ ಇದ್ರು. ಆ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯೋ ಇಲ್ವೋ, ಬಟ್ ಇದು ಅರ್ಥ. ಮದ್ರಾಸ್ ಪ್ರಾಂತ್ಯದಲ್ಲಿ ರೈತರು ಬಡತನದ ರೇಖೆಯಲ್ಲಿ ಜೀವನ ಮಾಡ್ತಾ ಇದ್ರು. ಬಡತನದ ಮೇಲಿರ್ಲಿಲ್ಲ, ಅವರು ರೇಖೆಯ ಒಳಗಡೆನೆ ಇದ್ರು. ಸಾಲ, ಬಡತನ ತಾಳ್ಲಾರ್ದೆ ಚೆಟ್ಟಿಯಾರ್ಗಳಿಂದ, ಲೇವಾದೇವಿಗಾರರಿಂದ ಸಾಲ ಪಡಿತಾ ಇದ್ರು ರೈತರು. ಅವರ ಪರಿಸ್ಥಿತಿ ಹೀಗಿತ್ತು. ನಾವು ಇದನ್ನು ರೈತವಾರಿ ಪದ್ಧತಿ ಅಂತ ಹೇಳ್ತೇವೆ ಅಂತ ಬ್ರಿಟಿಷ್ ಅಧಿಕಾರಿ ಬರೀತಾನೆ. ಸೊ ಇದು ರೈತವಾರಿ ಪದ್ಧತಿಯ ಬಗ್ಗೆ. ಓಕೆ, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ಮಾತನಾಡ್ತೀನಿ. ಓಕೆ, ಇನ್ನೊಂದು ಪದ್ಧತಿ, 2 ನಿಮಿಷ, ಇದು ಜಾಸ್ತಿ ಇಲ್ಲ. ಮಹಲ್ವಾರಿ ಪದ್ಧತಿ. ಬ್ರಿಟಿಷರು ಜಾರಿಗೆ ತಂದಂತಹ ಮತ್ತೊಂದು ಭೂ ಕಂದಾಯ ಪದ್ಧತಿ, ಭೂ ಹಿಡುವಳಿ ಪದ್ಧತಿ ಅಂದ್ರೆ ಮಹಲ್ವಾರಿ ಪದ್ಧತಿ. ಇದು ಕಾಯಂ ಜಮೀನುದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಿಂತ ಭಿನ್ನವಾಗಿತ್ತು. ಇಟ್ ವಾಸ್ ಡಿಫ್ರೆಂಟ್ ಒನ್. ಶಾರ್ಟ್, ಒಂದನ್ನೇ ಕೇಳಿದ್ರೆ ನಿಮಗೆ 5 ಮಾರ್ಕ್ಸ್ ಕೇಳ್ತಾರಷ್ಟೇ. ಇದನ್ನ ಯಾರು ಜಾರಿಗೆ ತಂದಿದ್ದು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾರಿಗೆ ತರ್ತಾನೆ. ಯಾವಾಗ ಜಾರಿಗೆ ತರ್ತಾನೆ? 1833ರಲ್ಲಿ ಜಾರಿಗೆ ತರ್ತಾನೆ. ಎಲ್ಲಿ ಜಾರಿಗೆ ತಂದ? ಔಧ್, ಆಗ್ರಾ, ಮಧ್ಯ ಭಾರತ, ಪಂಜಾಬ್, ಇಲ್ಲೆಲ್ಲ ಜಾರಿಗೆ ತಂದ. ಪಂಜಾಬ್ ಪ್ರಾಂತ್ಯ, ಔಧ್ ಉತ್ತರ ಪ್ರದೇಶದ ಕೆಲವಾರು ಭಾಗಗಳು, ಆಗ್ರಾದ ಭಾಗ ಮತ್ತು ಮಧ್ಯ ಭಾರತ
ಸೆಂಟ್ರಲ್ ಪ್ರಾವಿನ್ಸ್, ಇವತ್ತು ಮಧ್ಯಪ್ರದೇಶ ಅಂತೀವಲ್ವಾ, ಆಗ ಅದನ್ನು CP ಸೆಂಟ್ರಲ್ ಪ್ರಾವಿನ್ಸ್ ಅಂತ ಕರೆಯೋರು. ಅಲ್ಲೆಲ್ಲ ಇದನ್ನು ಜಾರಿಗೆ ತರಲಾಯಿತು. ಇದು ಯಾಕೆ ತಂದ್ರು ಅಂದ್ರೆ ನೋಡಿ, ಕಾಯಂ ಜಮೀನುದಾರಿ ಪದ್ಧತಿಯು ಬ್ರಿಟಿಷರಿಗೆ ಲಾಭ ತರಲಿಲ್ಲ. ಇತ್ ಕಡೆ ಜಮೀನುದಾರಿ ಪದ್ಧತಿಯು ರೈತರಿಗೆ ಲಾಭ ತರಲಿಲ್ಲ. ಯಾಕೆಂದ್ರೆ ರೈತರನ್ನು ಶೋಷಣೆ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿಬಿಟ್ಟು ಎಲ್ಲೆಡೆ ಮಾತುಕತೆ ಶುರುವಾಗೋಯ್ತು. ಆದ್ರಿಂದ ಎರಡೂ ಸರಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬ್ರಿಟಿಷರು ಹೊಸ ಪದ್ಧತಿಯನ್ನು ಜಾರಿಗೆ ತಂದ್ರು. ಅದನ್ನೇ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೇವೆ. ಏನು ಇದು ಅರ್ಥ? ಓಕೆ, ಒಂದ್ ನಿಮಿಷ, ಇಲ್ಲಿದೆ ನೋಡಿ ಕೊನೆ ಪಾಯಿಂಟ್. ಇದರಲ್ಲಿ ಈ ಪದ್ಧತಿಯಲ್ಲಿ, ಈ ಮಹಲ್ವಾರಿ ಪದ್ಧತಿಯಲ್ಲಿ ನೋಡಿ, ಕಾಯಂ ಜಮೀನುದಾರಿ ಪದ್ಧತಿಯಲ್ಲಿ ಸರ್ಕಾರ ಜಮೀನುದಾರರೊಂದಿಗೆ ಒಪ್ಪಂದ ಮಾಡ್ಕೊಂಡಿತ್ತು. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ರೈತವಾರಿ ಪದ್ಧತಿಯಲ್ಲಿ ರೈತರೊಂದಿಗೆ ಸರ್ಕಾರ ಒಪ್ಪಂದ ಮಾಡ್ಕೊಂಡಿತ್ತು. ಹೌದಲ್ವಾ? ಇಲ್ಲಿ ಜಮೀನುದಾರನೂ ಇಲ್ಲ, ರೈತನೂ ಇಲ್ಲ. ಮತ್ತೆ ಸರ್, ಇಲ್ಲಿ ಸರ್ಕಾರ ಕಂದಾಯವನ್ನು ಒಂದು ಗ್ರಾಮದೊಂದಿಗೆ ಅಥವಾ ಒಂದು ಹಳ್ಳಿಯೊಂದಿಗೆ ಅಥವಾ ಒಂದು ಮಹಲ್ನೊಂದಿಗೆ, ಮಹಲ್ ಅಂದ್ರೂ ಹಳ್ಳಿ, ಓಕೆ, ಒಂದು ಮಹಲ್ ಅಥವಾ ಒಂದು ಗ್ರಾಮ ಅಥವಾ ಒಂದು ಹಳ್ಳಿಯೊಂದಿಗೆ ಕಂದಾಯವನ್ನು ಒಪ್ಪಂದ ಮಾಡ್ಕೊಂಡಿತ್ತು ಸರ್ಕಾರ. ಅರ್ಥವಾಯ್ತಲ್ಲ? ಅದನ್ನು ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ರೈತರೊಂದಿಗೆ ನೇರವಾಗಿ ಒಪ್ಪಂದ ಅಲ್ಲ, ಜಮೀನುದಾರರೊಂದಿಗೆ ನೇರವಾಗಿ ಒಪ್ಪಂದ ಅಲ್ಲ, ಎರಡನ್ನೂ ಬಿಟ್ಟು, ಈಗ ಒಂದು ಹಳ್ಳಿ, ಹಿರೇಬಿದ್ನೂರ್ ಹಳ್ಳಿ, ಹಿರೇಬಿದ್ನೂರ್ಗೆ 250 ಎಕರೆ ಭೂಮಿ ಇದೆ, ಒಂದು 50 ಕುಟುಂಬ ಇದೆ. ಸೊ ಒಬ್ಬೊಬ್ಬ ರೈತನೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋದಲ್ಲ, ಆ ಒಟ್ಟಾರೆ ರೈತರೊಂದಿಗೆ, ಹಳ್ಳಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋದು. ನೋಡಪ್ಪ, ನಿಮ್ಮೂರಿದು, ನಿಮ್ ಜಮೀನ್ 250 ಎಕರೆ ಇದೆ, ನೀವು ವರ್ಷಕ್ಕೆ ಇಷ್ಟು ಕಂದಾಯ ಕೊಡ್ಬೇಕು ಸರ್ಕಾರಕ್ಕೆ, ಅಷ್ಟೇ. ನೀವ್ ಯಾರು ಎಷ್ಟು ಕೊಡ್ತಿರೋ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಿಮ್ಮ ಹಳ್ಳಿಯಿಂದ ಇಷ್ಟು ಬರ್ಬೇಕು. ಈ ವ್ಯವಸ್ಥೆಯನ್ನೇ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಓಕೆ, ರೈಟ್. ಹಾಗಾದ್ರೆ ಇದರ ಲಕ್ಷಣಗಳೇನು ನೋಡಿ. ಇಂಡಿವಿಜುವಲ್ ಆಗಿ ರೈತರು ಜವಾಬ್ದಾರರಲ್ಲ, ವೈಯಕ್ತಿಕವಾಗಿ ರೈತರು ಜವಾಬ್ದಾರರಲ್ಲ. ಸಾಮೂಹಿಕವಾಗಿ ಹಳ್ಳಿಯ ಎಲ್ಲಾ ರೈತರು ಸಾಮೂಹಿಕವಾಗಿ ಕಂದಾಯವನ್ನು ಸರ್ಕಾರಕ್ಕೆ ಕೊಡುವ ಜವಾಬ್ದಾರಿ ಹೊಂದಿದ್ರು. ಸಾಮೂಹಿಕವಾಗಿ ಒಂದು ಹಳ್ಳಿಯಲ್ಲಿ 50 ಜನ ರೈತರಿದ್ದಾರೆ, 50 ಜನ ಭೂ ಹಿಡುವಳಿದಾರರಿದ್ದಾರೆ ಅಂದ್ರೆ ಎಲ್ಲರೂ ಸೇರಿ ಸರ್ಕಾರ ಹೇಳಿರೋ ಕಂದಾಯವನ್ನು ಸರ್ಕಾರಕ್ಕೆ ಕೊಡ್ಬೇಕು. ಎರಡನೇದು, ಭೂಮಿಯ ಒಡೆಯರು ರೈತರೇ, ಅದರಲ್ಲೇನು ಬದಲಾವಣೆ ಇಲ್ಲ. ಭೂಮಿಯ ಒಡೆಯರು ಯಾರು? ರೈತರೇ, ಅವರ ಹೆಸರಲ್ಲೇ ಭೂಮಿ ಇತ್ತು. ಆದ್ರೆ ಆ ಹಳ್ಳಿಯ ಎಲ್ಲಾ ರೈತರು ಸೇರಿ ಕಂದಾಯವನ್ನು ಒಟ್ಟಾರೆಯಾಗಿ ಸರ್ಕಾರಕ್ಕೆ ಕೊಡ್ಬೇಕಿತ್ತು, ಒಬ್ಬೊಬ್ಬ ಅಲ್ಲ. ಮೂರನೇದು, ಗ್ರಾಮದ ಮುಖ್ಯಸ್ಥ, ಗ್ರಾಮದ ಮುಖ್ಯಸ್ಥ ಲಂಬಾರ್ದಾರ್ ಅಂತ ಇರೋನು. ಗೌಡ, ಶಾನ್ಭೋಗ ಅಂತ ನೀವು ಅನಂತರ ಮಾತನಾಡ್ತೀರಲ್ವಾ, ಸೊ ಅಲ್ಲಿ ಉತ್ತರ ಭಾರತದಲ್ಲಿ ಲಂಬಾರ್ದಾರ್ ಅಂತ ಗ್ರಾಮದ ಮುಖ್ಯಸ್ಥ ಇರೋನು. ಅವನು ಎಲ್ಲರ ಹತ್ರ ಕಂದಾಯ ಶೇಖರಣೆ ಮಾಡಿಕೊಂಡು ಸರ್ಕಾರಕ್ಕೆ ಕೊಡ್ತಿದ್ದ. ಅವನು ಒಂಥರ ಮಧ್ಯವರ್ತಿ. ಕಂದಾಯದ ಪ್ರಮಾಣ ಸ್ಥಿರವಾಗಿತ್ತು, ಜಾಸ್ತಿನೂ ಮಾಡಂಗಿಲ್ಲ, ಕಡಿಮೆನೂ ಮಾಡಂಗಿಲ್ಲ, ಸರ್ಕಾರ ಹೇಳಿರೋ ಅಷ್ಟು ಕೊಡ್ಬೇಕು. ಓಕೆ, ಸರ್ಕಾರ ಕೃಷಿಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಕೃಷಿ ಆಗ್ಲಿ ಬಿಡ್ಲಿ ಕಂದಾಯ ಬರ್ಬೇಕು ಅದಕ್ಕಷ್ಟೇ. ಈ ಪದ್ಧತಿಯಲ್ಲಿ ಕಂದಾಯದ ಪ್ರಮಾಣ ಎಷ್ಟಿತ್ತು ಅಂದ್ರೆ 66ರಷ್ಟಿತ್ತು. ನೋಡಿ, ದಕ್ಷಿಣದಲ್ಲಿ 50 ಜಾಸ್ತಿ ಅಂತಿದ್ದು, ಇಲ್ಲಿ 66ರಷ್ಟಿತ್ತು ಕಂದಾಯದ ಪ್ರಮಾಣ. ಒಂದು ಹಳ್ಳಿ ತನ್ನ ಒಟ್ಟಾರೆ ಭೂಮಿಯಿಂದ ಆದ ಉತ್ಪನ್ನದಲ್ಲಿ 66% ಸರ್ಕಾರಕ್ಕೆ ಕೊಡ್ಬೇಕಿತ್ತು. ಇದನ್ನು ನಾವು ಮಹಲ್ವಾರಿ ಪದ್ಧತಿ ಅಂತ ನಾವು ಕರಿತೇವೆ. ಇದರ ಗುಣಗಳೇನು ಸರ್? ಏನಿಲ್ಲ, ಸಾಮೂಹಿಕವಾಗಿ ಎಲ್ರೂ ಜವಾಬ್ದಾರರು, ಊರಲ್ಲಿರೋ ಎಲ್ಲಾ ರೈತರು ಜವಾಬ್ದಾರರು ಕಂದಾಯ ಕೊಡೋಕೆ. ಯಾರೋ ಒಬ್ಬ ಅಲ್ಲ, ಇಬ್ಬ ಅಲ್ಲ. ಸರ್ಕಾರ ಒಬ್ಬ ಇಬ್ಬನ್ನು ಬಂದು ಕೇಳ್ತಾನೂ ಇರ್ಲಿಲ್ಲ, ಊರಿನ ಮುಖ್ಯಸ್ಥ ಲಂಬಾದಾರ್ನನ್ನು ಕೇಳೋದು. ಉತ್ಪಾದನೆಯಲ್ಲಿ ಹೆಚ್ಚಳ ಆಯ್ತು ಅಂತ ಹೇಳ್ಬೋದು. ಸಹಕಾರ ಮನೋಭಾವ ವೃದ್ಧಿಸಿತು. ಹಳ್ಳಿಯ ಜನರೇ ತಮ್ಮ ತಮ್ಮಲ್ಲಿಯೇ ಸಹಕಾರ ಮಾಡಿಕೊಂಡು ಹೆಚ್ಚು ಬೆಳೆದು ಸರ್ಕಾರಕ್ಕೆ ಕೊಡೋದು ಕೊಟ್ಬಿಡೋಣ, ನಾವು ಆರಾಮಾಗಿರೋಣ ಅಂತ ಸಹಕಾರ ಮನೋಭಾವ ಅವರಲ್ಲಿ ಬೆಳೆಯಿತು. ಅವಗುಣಗಳೇನು ಸರ್? ಕಂದಾಯದ ಪ್ರಮಾಣ ಜಾಸ್ತಿ ಇತ್ತು, ಹೌದು, 66%. ಇಟ್ ವಾಸ್ ಟೂ ಹೈ. ಓಕೆ, ನಿಜವಾಗ್ಲೂ ಗ್ರಾಮದಲ್ಲಿ ಸಣ್ಣ ರೈತರ ಹತ್ರ ಭೂಮಿ ಇರ್ಲಿಲ್ಲ, ಕೆಲವು ದೊಡ್ಡ ಕುಟುಂಬಗಳ ಹತ್ರನೇ ಭೂಮಿ ಇದ್ದದ್ದು. ಸಣ್ಣ ಪುಟ್ಟ ರೈತರ ಹತ್ರ ರೈತರೇ ಅಲ್ಲ, ಅವರೆಲ್ಲ ಕೆಲಸ ಮಾಡೋ ಜನ ಆಗಿದ್ರು. ಹಾಗಾಗಿ ದೊಡ್ಡ ದೊಡ್ಡ ಕುಟುಂಬಗಳಿಗೆ ಸೇರಿತ್ತು.
ಸಾಮಾಜಿಕ ಅಸಮಾನತೆಗಳು ಹೆಚ್ಚಾದೋ, ಓಕೆ, ಇರೋರು ಕೊಡ್ತಾ ಇದ್ರು, ಇಲ್ದವ್ರು ಎಲ್ಲಿ, ಸಾಮಾಜಿಕ ಅಸಮಾನತೆ ಹೆಚ್ಚಾಯ್ತು, ನಿಂದ್ ಜಾಸ್ತಿ ಇದೆ ನೀನ್ ಕೊಡು, ನಾನ್ ಯಾಕೆ ಕೊಡ್ಲಿ, ನಂದು ಇಷ್ಟೇ ಇರೋದು ಭೂಮಿ, ನಂದು ಒಣಭೂಮಿ, ಈ ರೀತಿಯ ಒಂದು ಹೊಂದಾಣಿಕೆ ಇಲ್ಲದಂತೆ ಆಯ್ತು. ಕೃಷಿ ಅಭಿವೃದ್ಧಿ ಆಗ್ಲಿಲ್ಲ. ಈ ಲಂಬಾರ್ದಾರ್ ಊರಿನ ಮುಖ್ಯಸ್ಥ ಅವನೇ ಒಂಥರ ಸಣ್ಣ ಜಮೀನ್ದಾರನ್ ತರ ಆಡೋನು, ಯಾಕೆಂದ್ರೆ ಸರ್ಕಾರ ಅವನಿಗೆ ಅನುಮತಿ ಕೊಟ್ಬಿಟ್ಟಿದೆ ಇಷ್ಟು ಕೊಡಪ್ಪ ಅಂತ. ಸೊ ಇದೆಲ್ಲೋ ಒಂದ್ ಕಡೆ ರಿವೈಸ್ಡ್ ಜಮೀನ್ದಾರಿ ಸಿಸ್ಟಮ್, ಇದು ಒಂಥರ ಜಮೀನ್ದಾರಿ ವ್ಯವಸ್ಥೆಯ ಬದಲಾದ ರೂಪ ಇದು. ಹಳ್ಳಿಯಿಂದ ಒಟ್ಟಾರೆಯಾಗಿ ಲಂಬಾರ್ದಾರ್ನ ಮೂಲಕ ಕಂದಾಯ ಶೇಖರಣೆ ಮಾಡುವ ಒಂದು ವ್ಯವಸ್ಥೆ. ಇದನ್ನು ನಾವು ಮಹಲ್ವಾರಿ ಪದ್ಧತಿ ಅಂತ ನಾವು ಕರಿತೇವೆ. ಓಕೆ, ಸೊ ನಾನು ಇಷ್ಟೊತ್ತು ತುಂಬಾ ದೀರ್ಘವಾಗಿ ಈ ಮೂರು ವ್ಯವಸ್ಥೆಗಳ ಬಗ್ಗೆ ನಾನು ಮಾತನಾಡಿದೆ. ಕೇಳಿಸ್ತಾ ಇದೆ? ಓಕೆ, ಕಾಯಂ ಜಮೀನುದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ನಿಮ್ಗೆ ಏನ್ ಡೌಟ್ಸ್ ಇದೆ ಮಾತಾಡಿ. 11:40 बच्चा